ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. जाग उठा जब शाम ने ली अंगड़ाई, सोयावन भी जाग उठा जब कान्हा ने मुरली मधुर बजाई। हरे जोगी
ಧನ್ಯವಾದಗಳು. ನೆನಪಿನ ಸ್ಮರಣಿಕೆ ಪಡೆಯುವಂತೆ ಭಿನ್ನವಿಸಿಕೊಳ್ಳುತ್ತಾ ಇದೀಗ ಮತ್ತೊಮ್ಮೆ ಪರಿಪಾಲಯ ಪರಮೇಶಿ ಕಮಲಾಲಯ ಶ್ರೀದೇವಿ ಕುರಿಪಿಂಸವೇ ಕರುಣಾಂಬುರಾಸಿ
गणपति गजपर्वतावासिनं गुणरत्नाकरं वन्दे वायुदेवेन प्रपूजितं गुणरत्नाकरं वन्दे वायुदेवेन प्रपूजितं कार्यमे सिद्धिमाया प्रसन्ने विघ्नाशनाशनायान्तु सर्वदा गणनायका विघ्नाशनाशमायान्तु सर्वदा गणनायका विघ्नाशनाशमायान्तु सर्वदा गणनायका ಆತ್ಮೀಯ ಸಜ್ಜನ ಬಂಧುಗಳೇ, ಶ್ರೀರಾಮ ದೀಪೋತ್ಸವದ ದಶರಥ ನಗರದ ಈ ಪುಣ್ಯ ಭೂಮಿಯಲ್ಲಿ ಸುಮಾರು 1.5 ಗಂಟೆ ತಡವಾಗಿ ಆರಂಭವಾಗುತ್ತಾ ಇರುವಂತಹ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಬಂಧುಗಳನ್ನು ನಮ್ಮ ತಂಡದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ, ನೃತ್ಯದ ಒಂದು ಭಾರಿ ಆನಂದದಲ್ಲಿ ನೀವಿದ್ದಾಗ ನಿಮ್ಮನ್ನು ಈ ಒಂದು ಕೇಳುವ ಕಾರ್ಯಕ್ರಮಕ್ಕಾಗಿ ಶಾಂತವಾಗಿ ಕೂತದಕ್ಕೆ ಪ್ರಪ್ರಥಮ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇಲ್ಲಿ ತುಂಬ ಮಕ್ಕಳು ಮೇಕಪ್ ಮಾಡಿ ಕೂತಿದ್ದಾರೆ. ಅವರೆಲ್ಲ ಬಂದು ಇಣುಕಿ ಕರ್ಮ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ಹಾಗಾಗಿ ಕಾಳಿಂಗ ಸರ್ಪ ಆಡಿಸ್ಲಿಕ್ಕೆ ಕೂಡಿದ್ರೆ ಕಾಳಿಂಗ ಸರ್ಪ ಕುಣಿಸ್ಬೇಕಂತೆ, ಆಗದಿದ್ರೆ ನಾಗರಾವ, ಅದಾಗದಿದ್ರೆ ಕೇರೆ ಅಂತ ಒಂದು, ಅದಾಗದಿದ್ರೆ ನಮ್ಮ ತುಳುನಾಡಿನಲ್ಲಿ ಒಳ್ಳೆ ಅಂತ ಒಂದು, ಅದು ಆಗದಿದ್ರೆ ಪಗ್ಯಲ ಅಂತ ಒಂದು, ಯಾವುದು ಆಗದಿದ್ರೆ ಎರೆಹುಳು ನಕ್ಕುರು ಅಂತ ಒಂದು. ಹಾಗಾಗಿ ಇದು ನಿಜವಾಗಿ ಅವರು ಹೇಳೋದು ಸರಿ, ಯಾಕಂದ್ರೆ ನೃತ್ಯ ನೋಡುವ ಸಮಯ ಇದೆ. ಆದರೆ ಕೆಲವು ಸರ್ತಿ ನಾವು ಇಚ್ಛೆ ಮಾಡಿದ್ದು ಆಗುದಿಲ್ಲ, ಯಾಕಂದ್ರೆ ಶ್ರೀರಾಮ ದೀಪೋತ್ಸವ, ಶ್ರೀರಾಮಚಂದ್ರನಿಗೆ ಮೊದಲನೇ ದಿವಸದವರೆಗೆ ಪಟ್ಟಾಭಿಷೇಕ ಅಂತ ಮದುವೆ ಸಭೆಗೆ ನೋಡುವಾಗ ಕಾಡಿಗೆ ಹೋಗ್ಬೇಕು ಅಂತ. ಯಾವುದೇ ರೀತಿಯ ಟೆನ್ಷನ್ ಮಾಡಿಕೊಳ್ಳದೆ, ಯಾವುದೇ ರೀತಿಯ ತಲೆಬಿಸಿ ಮಾಡಿಕೊಳ್ಳದೆ ಮರು ದಿವಸ ಬೆಳಿಗ್ಗೆ ಎದ್ದು ದಶರಥನ ಮಾತನ್ನು ಉಳಿಸಬೇಕು ಎಂಬ ಕಾರಣಕ್ಕಾಗಿ ಶ್ರೀರಾಮಚಂದ್ರ ಕಾಡಿಗೆ ಹೋದಂತ ಆ ದೇವರೇ ಆ ಕಷ್ಟ ಪಡಬೇಕು ಅಂತಾದ್ರೆ ನಾವೊಂದು 1.5 ಗಂಟೆ ಕಾಯೋದು ಒಂದು ದೊಡ್ಡ ಸಂಗತಿ ಅಲ್ಲ. ಹಾಗಾಗಿ ನಾವ್ ಹೇಳ್ತೇವೆ, ನಮಗೆ ಕಷ್ಟ ಬಂದಾಗ ಹಾಗೆ ಆಗ್ತೇವೆ. ಮರು ದಿವಸ ಅಪ್ಪನ ಮಾತನ್ನು ಉಳಿಸಬೇಕು ಅಂತ ಶ್ರೀರಾಮಚಂದ್ರ ಸೀದಾ ಕಾಡಿಗೆ ಹೋಗಿ ರಾಮ ದೀಪೋತ್ಸವ ಇವರು. ಹಾಗಾಗಿ ಸ್ವಲ್ಪ ಆ ವಿಷಯ ನಮಗೆ ಗೊತ್ತಿರಬೇಕು, ರಾಮಾಯಣ ಕಾಲದಲ್ಲಿ ಏನಾಗಿದೆ. ಈಗ ರಾಮಾಯಣ ಅಂದ್ರೆ ಯಾರಾದ್ರೂ ಉದ್ದ ಮಾತಾಡಿದ್ರೆ ಸಾಕು, ನಿನ್ನ ರಾಮಾಯಣ ಇರುವ ಪರಿಸ್ಥಿತಿಗೆ ಬಂದಿದೆ. ಹಾಗಾಗಿ ಹಾಗೆ ಆಗಬಾರದು. ಆವತ್ತಿನ ರಾಮಾಯಣದಲ್ಲಿ ಹಾಗಿದ್ರೆ ಇವತ್ತು ಹೇಗೆ, ಆ ಶ್ರೀರಾಮಚಂದ್ರನ ಆದರ್ಶ ಹೇಗೆ? ಇಲ್ಲ, ನಾನು ಕಾಡಿಗೆ ಹೋಗುದಿಲ್ಲ, ಎಲ್ಲ ನನಗೆ ಅಂತ ಹೇಳಿ ಆಗಿದೆ. RTCಯಲ್ಲಿ ನಾಳೆಯಿಂದ ಅಯೋಧ್ಯೆ ನನ್ನ ಹೆಸರಲ್ಲಿ ಬರಬೇಕು ಅಂತ ಗಲಾಟೆ ಮಾಡದೆ, ನೀವು ಹೋಗ್ಲಿ ಹೋಗ್ಲಿ, ನಾನು ನಿಮಗೆ ಡೈವರ್ಸ್ ಕೊಡ್ತೇನೆ ಅಂತ ಸೀತಾಮಾತೆ ಹೇಳದೆ, ತಮ್ಮ ಕೂಡ ಲಕ್ಷ್ಮಣ ಅಣ್ಣ ನೀನೆಲ್ಲಿ ಹೋಗ್ತೀಯೋ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಬರ್ತೇನೆ ಅಂತ ಹೇಳಿ ಹೋಗಿ
ಭರತನ ಹೆಸರಿಗೆ ಎಲ್ಲ RTC ಮತ್ತು 911 ಆಗುವುದರಲ್ಲಿ ಇದ್ರೂ ಕೂಡ ಕಾಡಿಗೆ ಹೋಗಿ ರಾಮನ ಪಾದುಕೆಯನ್ನು ತಂದು ಅದನ್ನು ಇಟ್ಟು ಪೂಜೆ ಮಾಡಿ 4 ಜನ ಅಣ್ಣ ಧರ್ಮದಿರು ಹೇಗಿರಬೇಕು ಅಂತ ಇಡೀ ಜಗತ್ತಿಗೆ ಸಾರಿದಂತ ಕಥೆ ಅಂತ ಹೇಳಿದ್ರೆ ಸುಪ್ರೀಂ ಸ್ಟೇಜ್ಗೆ ಹೋದಂತ ರಾಮಾಯಣ. ಆದ್ರೆ ಇವತ್ತೊಂದು ತೆಂಗಿನ ಮರಕ್ಕೆ ಒಂದು ಬಾಳೆ ಗಿಡಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗುವ ಅಣ್ಣ ತಮ್ಮಂದಿರು ಬಂದರು. ಲಾಸ್ಟ್ಗೆ ತೀರ್ಪು ಬರುವವರೆಗೆ ಅಣ್ಣ ನೀರು ಹಾಕ್ಲಿಕ್ಕೂ ಇಲ್ಲ, ತಮ್ಮ ನೀರು ಹಾಕ್ಲಿಕ್ಕೂ ಇಲ್ಲ. ತೀರ್ಪು ಬಂದಾಗಿ ನೋಡುವಾಗ ಗೆದ್ದಲಿರ್ತದೆ. ಆ ಸ್ಥಿತಿಗೆ ಹೋಗಬಾರ್ದು ಅಣ್ಣ ತಮ್ಮಂದಿರು. ಅದಕ್ಕೆ ಇವತ್ತು ದೀಪೋತ್ಸವ ನೋಡಿ, ದೀಪ ಉತ್ಸವ. ನಮ್ಮ ಮನೆಯಲ್ಲಿ ಏನಾದರೂ ಪೂಜೆ ಪುನಸ್ಕಾರ ಇದ್ರೆ ಅರ್ಚಕರು ಪಟ್ಟಿ ಕೊಡ್ತಾರೆ. ಶುದ್ಧವಾದ ತುಪ್ಪ, ಶುದ್ಧವಾದ ಜೇನುತುಪ್ಪ ಎಲ್ಲ ಶುದ್ಧ ಅಂತ ಬರೀತಾರೆ. 2 ವಿಷಯ ಶುದ್ಧ ಅಂತ ಬರೆಯುವುದಿಲ್ಲ, ಒಂದು ಬೆಂಕಿ ಬೆಟ್ಟಿಗೆ, ಮತ್ತೊಂದು ನೋಟು. ಅದು ಯಾಕೆ ಶುದ್ಧ ಅಂತ ಬರೆಯುವುದಿಲ್ಲ? ಶುದ್ಧವಾದ 500 ರೂಪಾಯಿ ನೋಟುಗಳು, ಶುದ್ಧವಾದ ಜೇನುತುಪ್ಪ ಅಂತ ಇದು ಬೆಂಕಿ ಬೆಟ್ಟಿಗೆ ಅಂತ ಯಾಕೆ ಬರೆಯುವುದಿಲ್ಲ ಅಂದ್ರೆ ಲಕ್ಷ್ಮಿ ಮತ್ತು ಬೆಂಕಿ ಎರಡು ಯಾವಾಗಲೂ ಶುದ್ಧ, ಅದು ಅಶುದ್ಧ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೀಪೋಜ್ವಲನ ಸ್ವಲ್ಪ ಕಡಿಮೆ ಬೆಲೆಯ ಬೆಂಕಿ ಕೊಡಿ, ಸ್ವಲ್ಪ ಒಳ್ಳೆ ರೇಟಿನ ಬೆಂಕಿ ಕೊಡಿ, ಸ್ವಲ್ಪ ಮಾಲ್ನಲ್ಲಿ ಬೆಂಕಿ ಬೇರೆ ಒಳ್ಳೆ ಬೆಂಕಿ ಸಿಗ್ತದೆ ಅಂತ ಇಲ್ಲ. ಲಕ್ಷ್ಮಿ ಕೂಡ ಹಾಗೆ, ಅದು ಎರಡೂ ಶುದ್ಧವಾದ ಕಾರಣ ದೀಪೋತ್ಸವವನ್ನು ಆಚರಿಸುತ್ತೆ. ಇದೆಲ್ಲ ನಮ್ಮ ಮಕ್ಕಳಿಗೆ ಸ್ವಲ್ಪ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಂತಂದ್ರೆ ನಮ್ಮ ಮಕ್ಕಳು ಬರೀ ಓದುದಂತದ್ದು ಅಂತ ಹೇಳಿದ್ರೆ ಬ್ರಿಟಿಷರು ನಮ್ಮನ್ನು ಆಳಿದರು, ಮೊಘಲರು ನಮ್ಮನ್ನು ಆಳಿದರು, ಕುಶಾನರು ನಮ್ಮನ್ನು ಆಳಿದರು, ಅವರು ನಮ್ಮನ್ನು ಆಳಿದ್ದು, ನಾವು ಅವರನ್ನು ಇಟ್ಕೊಂಡು ಹೇಳಿದ್ದು, ಕೊನೆಗೆ ಕೆಳಗೆ ಹಾಳಿದ್ದು. ಒಂದು ರಾಜ್ಯ ದಂಡೆತ್ತಿ ಬಂದ, ಇನ್ನೊಂದು ರಾಜ್ಯ ಕೊಂಡೆತ್ತಿ ಹೋದ. ಇಷ್ಟು ಬರದ ಕೂಡಲೇ ನಮ್ಮ ಮಕ್ಕಳಿಗೆ ಎಜುಕೇಶನ್ ಬಂತು ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಅದು ಸುಮ್ಮನೆ ಬಂಧುಗಳು. ಇನ್ನು ಬದುಕುವ ಶಿಕ್ಷಣ ಬೇಕಾದ್ರೆ 10ನೇ ಕ್ಲಾಸಿನ ಟೀಚರ್ ಬಂದ್ರೆ, ಯಾಕಂತ ಹೇಳಿದ್ರೆ ಇಲ್ಲಿ 10ನೇ ಕಡಿಮೆ. ನಾವು ಮಕ್ಕಳನ್ನು ಬದುಕಲಿಕ್ಕೆ ಬಿಡುವುದೇ 9ನೇವರೆಗೆ ಮಾತ್ರ. 10ಗೆ ಬಂದ ಮೇಲೆ ಅವರಿಗೆ ದೀಪೋತ್ಸವ ಸಹ ಇಲ್ಲ, ಜಾತ್ರೆ ಸಹ ಇಲ್ಲ, ಕೋಲ ಸಹ ಇಲ್ಲ, ನೇಮ ಸಹ ಇಲ್ಲ, ಎಂಥದ್ದು ಇಲ್ಲ. ಈ ವರ್ಷ 10th, ಈ ವರ್ಷ 10th. ನೀವು ಇಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ರು 10ನವ್ರಿಗೆ ಹಾಕಿ ಲೆಕ್ಕ ಮಾಡ್ತಾ ಇರ್ಬೋದು ಹೇಳಿಕೆ. ಯಾಕಂದ್ರೆ 10th ಅಂದ್ರೆ ಭಯಂಕರ ಅಂತ. 10ನ ಟೀಚರ್ ಬಂದೇ ಇರ್ತದೆ. ಭಾಷೆಗಳ ಪ್ರಾಣಿಗಳು ನಂದು ಪ್ರಿಪರೇಟರಿ ಪಬ್ಲಿಕ್ ಪರೀಕ್ಷೆ ಬಂತು. ಇಷ್ಟು ವರ್ಷ ಕನ್ನಡ ಪ್ರಬಂಧದಲ್ಲಿ ಯಾವ್ದು ಬರ್ತಾ ತೆಂಗಿನ ಮರ ಬರ್ತಾ, ಹೌದಾ? ಇವತ್ತು ಈ ವರ್ಷ ಕಲಿಯಿಲ್ಲ ಬಂದ್ರೆ 10 ಮಾರ್ಕ್ ಸುಲಭದಲ್ಲಿ ಸಿಗ್ತದೆ. ಅವತ್ತು ಸಂಜೆ ಮಕ್ಕಳು ಓದದ್ದು ಸಿಟ್ಟೌಟಲ್ಲಿ ಬ್ಯಾಗ್ ಇಟ್ಟದ್ದು ರಪ್ಪುಸ್ತಾರೆ ಇಟ್ಕೊಂಡು ತೆಂಗಿನ ಮರದ ಬುಡಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಬರಲಿಕ್ಕೆ ಶುರು ಮಾಡಿದ್ರು. ಚಪ್ಪನಿಗೆ, ಚೆಂಡೆಲು, ಮಡಲ್, ಬಣ್ಣಂಗಾಯಿ, ಬೊಂಡ, ಮತ್ತೆ ಚೀಂಕ್ರಿ, ಚೆಪ್ಪು, ಚಿಪ್ಪಿ ಎಲ್ಲ ಪಟ್ಟಿ ಮಾಡಿ ಆಯಿತು. ಮರುದಿವಸ ಬೆಳಿಗ್ಗೆ ಕೆಲವರು ಒಂದೊಂದು ತೆಂಗಿನಕಾಯಿ ಚೀಲದಲ್ಲಿ ಇಟ್ಟುಕೊಂಡು ಹೋಗಿದ್ದಾರೆ ಪಕ್ಕ ಮರೆತು ಹೋಗುವುದಕ್ಕೆ ಇರಲಿ. ಎಕ್ಸಾಮ್ ಅಲ್ಲಿ ಹೋಗಿ ಬಿಡಿಸಿ ನೋಡುವಾಗ ನೋಡೋದು ಕುದುರೆ ಬಗ್ಗೆ ಮಕ್ಕಳೆಲ್ಲ ಪ್ಯಾಚ್, ಕೆಲವರು ಕೈ ಭಾಷೆ ಮಾಡ್ತಾ ಇದ್ದಾರೆ. ತೆಂಗಿನಕಾಯಿ ಒಬ್ಬ ಹುಡುಗ ಸೀರಿಯಸ್ ಆಗಿ ಬರೀತಾ ಇದ್ದಾನೆ. ಅವನು ಇಷ್ಟೇ ಬರ್ತದೆ. ಕುದುರೆ ಒಂದು 4 ಕಾಲಿನ ಪ್ರಾಣಿ. ಕುದುರೆ ಹುರುಳಿಯನ್ನು ತಿನ್ನುತ್ತದೆ. ಕುದುರೆ ಅತ್ಯಂತ ವೇಗವಾಗಿ ಓಡುತ್ತದೆ. ಕುದುರೆಗೆ ಗಾಡಿಯನ್ನು ಕಟ್ಟಿ ಓಡಿಸ್ತಾನೆ. ಕುದುರೆ ರೇಸ್ ಉಂಟು. ಕುದುರೆ ನೆಟ್ಟಂತ ತುರುಕಿದ್ರೆ ಸತ್ಯ ಹೋಗ್ತದೆ. ಕುದುರೆ ವೇಗವಾಗಿ ಓಡಬಾರದಾದರೆ ತೆಂಗಿನ ಮರಕ್ಕೆ ಕಷ್ಟ. ತೆಂಗಿನ ಮರ ಎಂದರೆ ಅಂತ ಶುರು ಮಾಡಿದ ಮೊದಲ ದಿವಸಗಳಲ್ಲಿ ಅವನಿಗೆ ಗೊತ್ತು. 10ನ ಪ್ರಬಂಧ ಎಲ್ಲ ಓದಿದ್ರೆ ರಿಸಲ್ಟ್ ಬರುವಾಗ 2 ವರ್ಷ ಆಗಿದೆ. ಫಸ್ಟಿನ 4 ಲೈನ್ ಕರೆಕ್ಟ್ ಇದ್ರೆ ಆಯ್ತು. ಕುದುರೆ 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 ಫುಲ್. ಇನ್ನು ಮುಂದಿನ ಮಕ್ಕಳಿಗೆ ಬೇಕಾದ್ದೇನು ಅಂತ ಹೇಳಿದ್ರೆ ಸಾಮಾನ್ಯ ಜ್ಞಾನ. ಮಾರ್ಕ್ ಸಾಕು, 1500 ಮೀಟರ್ ರೇಸ್ ಸಾಕು. ಯಾಕಂದ್ರೆ ಧನು ಪೂಜೆಗೆ ಹೋದ ಮಕ್ಕಳಿಗೆ ಬರ್ತಾ ಇಲ್ಲ, ಹೆಣವಾಗಿ ಬರ್ತಾ ಇದ್ದಾರೆ. ಬುಕ್ಕಲ್ಲಿ ಬೇಸ್ ಮಾಡುವ ಸಮಯದಲ್ಲಿ ಫೇಸ್ಬುಕ್ ಅಲ್ಲಿ ಇದ್ದಾರೆ. ಅಪ್ಪ ಅಮ್ಮನ ಲೋಡ್ ಡೌನ್ಲೋಡ್ ಮಾಡ್ತಾ ಇದ್ದಾರೆ. ಸೆಟಪ್ ಆಗುವ ವಯಸ್ಸಿನಲ್ಲಿ ಅಪ್ಸೆಟ್ ಆಗ್ತಾ ಇದ್ದಾರೆ. ಹಾಗಾದ್ರೆ ಮಕ್ಕಳಿಗೆ ಇನ್ನು ಬೇಕಾದ ನೈತಿಕ ಶಿಕ್ಷಣ ಬೇಗ ಬೇಗ ಕಲಿಬೇಕು, ಬೇಗ ಬೇಗ ಮಾರ್ಕ್ ತೆಗಿಬೇಕು, ಬೇಗ ಬೇಗ ಕೋರ್ಸ್ ಕಂಪ್ಲೀಟ್ ಮಾಡಬೇಕು, ಬೇಗ ಬೇಗ ಕೆಲಸ ಸಿಗಬೇಕು, ಬೇಗ ಬೇಗ ಮದುವೆ ಆಗಬೇಕು, ಬೇಗ ಬೇಗ ಡೈವರ್ಸ್ ಆಗಬೇಕು, ಬೇಗ ಬೇಗ ಸಾಯಬೇಕು. ಅವಸರ ಮಾಡುವ ಅಂತ ಹೇಳ್ತಾರೆ. ಲಿಂಬೆ ಚಮಚ ಊಟ ಕಲಿಸಿ ಮಕ್ಕಳಿಗೆ ಬಾಯಲ್ಲಿ ಚಮಚ ಇಟ್ಟುಕೋ, ಬೂದಿಯಲ್ಲಿ ಲಿಂಬೆ ಇಟ್ಟುಕೋ. ಚಮಚ ಅಂದ್ರೆ ನಿನ್ನ ಜೀವನದ ದಾರಿ ಮಗ. ಲಿಂಬೆ ಅಂದ್ರೆ ಅಪ್ಪ ಅಮ್ಮನ ಮರ್ಯಾದೆ. ಅಪ್ಪ ಅಮ್ಮನ ಮರ್ಯಾದೆ ಕೆಳಗೆ ಇಳಿದಾಗಿ ನಿನ್ನ ಜೀವನ ಕೊಂಡೋಗು ಅಂತ ಹೇಳುವಂತ ಲಿಂಬೆ ಚಮಚ ಊಟದ ಮೂಲಕ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸಿದ್ರೆ ಮಾತ್ರ ಬರ್ಬೋದಲ್ಲದೆ ಬರೀ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇಷ್ಟರಲ್ಲಿ ಮಾತ್ರ ಇವತ್ತಿನ ಮಕ್ಕಳು ಬೇಗ ಅರ್ಥ ಆಗ್ತದೆ ಅವರಿಗೆ. ನಾನು 2 ಗ್ರೇಡ್ ಪಾಠ ಮಾಡಿದ್ದೇನೆ. ನೋಡಿ ಮಕ್ಕಳೇ, ಆಹಾರ ಶುರುವಿಗೆ ಬಾಯಿಗೆ ಹೋಗ್ತದೆ, ಅನ್ನನಾಳಕ್ಕೆ ಹೋಗ್ತದೆ, ಜಠರಕ್ಕೆ ಹೋಗ್ತದೆ, ಸಣ್ಣ ಕರುಳಿಗೆ ಹೋಗ್ತದೆ, ದೊಡ್ಡ ಕರುಳಿಗೆ ಹೋಗ್ತದೆ, ಮತ್ತೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತದೆ.
ಚಂದ ಓದಿಕೊಂಡು ಬನ್ನಿಂತ ಎಕ್ಸಾಮಿಗೆ 1 ಮಾರ್ಕಿಗೆ ಕೊಟ್ಟಿದ್ದಾರೆ, 5 ಮಾರ್ಕಿಗೆ ಕೊಡಬೇಕು. ಆದರೂ ಮಕ್ಕಳು ಬರ್ತಿದ್ದಾರೆ. ಮನುಷ್ಯನ ಜೀರ್ಣ ವ್ಯವಸ್ಥೆಯು ಬಲದ ಕೈಯಲ್ಲಿ ಪ್ರಾರಂಭವಾಗಿ ಎಡದ ಕೈಯಲ್ಲಿ ಕೊನೆಯಾಗ್ತದೆ. ಕರೆಕ್ಟ್ ಅಲ್ವಾ ವಿಷಯ? ನೋಡಿ, ನನಗೆ ಸಾವತ್ತೇ ಬರ್ತದೆ. ಹಾಗಾಗಿ ಇವತ್ತಿನ ಮಕ್ಕಳಿಗೆ ಏನು ನೋಡ್ತಾರೋ, ಏನು ಕೇಳ್ತಾರೋ ಅದು ರೆಕಾರ್ಡ್ ಆಗ್ತದೆ. ಅದಕ್ಕೆ ನಮ್ಮ ಮಕ್ಕಳಿಗೆ ಇನ್ನು ಮುಂದಕ್ಕೆ ಬೇಕಾದ್ದು ಜೀವನ ಶಿಕ್ಷಣ. ಒಂದು ಬಸ್ಸು ಮಂಗಳೂರಿಂದ ಉಡುಪಿಗೆ ಬರಲಿಕ್ಕೆ 1.5 ಗಂಟೆ ಬೇಕಾದ್ರೆ ಉಡುಪಿಯಿಂದ ಕಾರ್ಕಳಕ್ಕೆ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕು ಅಂತ ಹೇಳಿದ್ರೆ ಲೆಕ್ಕ ಮಾಡಿ ತೋರಿಸ್ತಾರೆ. ಹಿರಿಯಡ್ಕದಲ್ಲಿ ಪಂಚರ್ ಆದ್ರೆ ಏನು ಮಾಡಬೇಕು ಅಂತ ಗೊತ್ತಿತ್ತು. ಮಾರ್ಕಲ್ಲಿ ಗೆಲ್ತಾ ಇದ್ದಾರೆ, ಜೀವನದಲ್ಲಿ ಸೋಲ್ತಾ ಇದ್ದಾರೆ. ನಾಳೆ ಎಲ್ಲಿಯೂ ಆದ ಕತೆ ನಮ್ಮ ಮನೆಯ ಮಕ್ಕಳಿಗೆ ಬರಬಾರದು ಅಂತಾದ್ರೆ ಶಾಲೆ ಬಿಟ್ಟು ನಾವು ಕಲಿಸಬೇಕಾದಂತ ವಿಷಯ ತುಂಬಾ ಉಂಟು. ಶಾಲೆಯಲ್ಲಿ ವಿಜ್ಞಾನ, ಸಮಾಜ, ಅದು ಇದು ಎಲ್ಲ ಕಲಿಸ್ತಾರೆ. ಅದು ಬಿಟ್ಟು ಸಮಾಜದಲ್ಲಿ 4 ಮಾರ್ಕ್ ಕಡಿಮೆ ಆದ್ರೂ ತೊಂದರೆ ಇಲ್ಲ ಮಗ, ಈ ಸಮಾಜದಲ್ಲಿ ರಿಮಾರ್ಕ್ ಬಾರದಾಗೆ ನಿನ್ನ ಜೀವನವನ್ನು ಚೆನ್ನಾಗಿ ನೋಡಿಕೊಂಡು ಇಷ್ಟು ನಾವು ಹೇಳಬೇಕಾದ್ದು. ಅದಕ್ಕೆ 4 ಎಮ್ಮಿಂದ ಜಾಗ್ರತೆ ಮಾಡಿ ಹೇಳ್ತಾ ಇದ್ದಾರೆ. ಆ 4 ಎಮ್ಮೆ ಯಾವುದು ಅಂತ ಹೇಳಿದ್ರೆ ಒಂದು ಮೀಡಿಯಾ. ನಾವು ಎಷ್ಟು ಸಂಸ್ಕಾರ ಕಲಿಸಿದ್ರು ಮೀಡಿಯಾದಲ್ಲಿ ಬಂದದ್ದು ತಲೆಗೆ ಹಾಕೊಳ್ತಾರೆ ಮಕ್ಕಳು ಕೂಡಲೇ. ಯಾಕಂದ್ರೆ ಅತ್ಯಂತ ವ್ಯವಸ್ಥಿತವಾದಂತ ಬೇಗ ತಲುಪುವಂತ ಮಾಧ್ಯಮ. ಅದಕ್ಕೆ ಮೀಡಿಯಾದಿಂದ ಜಾಗ್ರತೆ ಮಾಡಿ, ಮೊಬೈಲ್ ಕೊಡುವಾಗ ಜಾಗ್ರತೆ ಮಾಡಿ. ಇದು ಕಲಿತುಕೊಳ್ಳುವುದಕ್ಕಾಗಿರುವುದಲ್ಲದೆ ಕಳೆದುಕೊಳ್ಳುವುದಕ್ಕಾಗಿ ಅಲ್ಲ ಅಂತ ಹೇಳಿ ಕೊಡಬೇಕು. ಇನ್ನೊಂದು ಮೋಟರ್ ಬೈಕಲ್ಲಿ ಹೋಗ್ಬೇಕು ಅಂತ ನಮಗೂ ಆಸೆ ಇತ್ತು. ಆದ್ರೆ ನಾನು ದುಡಿದು ನಾನು ಸಂಪಾದನೆ ಮಾಡಿ ಮತ್ತೆ ನಾನು ಮೋಟರ್ ಬೈಕ್ ತಗೊಂಡು ಹೋಗ್ಬೇಕು ಅಂತಿತ್ತು. ಇವತ್ತು ಅಮ್ಮನ ಚಿನ್ನ ಸೊಸೈಟಿಯಲ್ಲಿ ಇಟ್ಟಾದ್ರೂ ನನಗೆ ಬೈಕ್ ತಿಳಿಸಿಕೊಡುವಂತ ಹಠ ಇರುವ ಮಕ್ಕಳಿಗೆ ಮಾತ್ರ ಹೇಳಿದ್ದು ನಾನು, ಮೋಟರ್ ಬೈಕ್ ತಕೋ, ಬೇಕಿದ್ರೆ ಹೋಗುವಾಗ ಹೆಲ್ಮೆಟ್ ಹಾಕೊಂಡು. ಹಿಂಬದಿಂದ ಒಬ್ಬರು ಇಟ್ಕೊಳ್ಳಿಕ್ಕೆ ಸಿಕ್ಕಿದ್ದಾಳೆ, ಹೀರೋ ಆಗ್ಲಿಕ್ಕೆ ಹೋಗಿ ಯಾವ್ದಾದ್ರು ಡಿವೈಡರ್ಗೆ ಗುದ್ದಿ ಸೊಂಟ ಮುರಿದ್ರೆ ಮಳೆಪಾಳದಲ್ಲಿ ಅಡ್ಮಿಟ್ ಮಾಡಿ ಗೂಗಲ್ ಪೇಯಲ್ಲಿ ಹಣ ಬೇಡಲಿಕ್ಕೆ ನಿನ್ನ ಅಪ್ಪ ಅಮ್ಮನೇ ಆಗ್ಬೇಕು ಅಂತ ಹೇಳಿ ನೆನಪಿಟ್ಟುಕೊಂಡು ಹೆಲ್ಮೆಟ್ ಹಾಕೊಂಡು ಆಗ ಹಿಂದೆ ಇಟ್ಕೊಂಡದ್ದು ಒಂದು ಸರಿಕಾಗಿ ಆಗಿ ಇನ್ನೊಬ್ಬರನ್ನು ಇಟ್ಕೊಂಡು ಅದರಿಂದ ಹೋಗಿರ್ತದೆ. ಜಾಗ್ರತೆ ಮಾಡ್ಬೇಕು ಸ್ವಲ್ಪ. ಅದಕ್ಕಾಗಿ ಮೋಟರ್ ಬೈಕ್ ಚಿಕ್ಕ ಪ್ರಾಯದಲ್ಲೇ ಕೊಡುವಾಗ ಜಾಗ್ರತೆ ಮಾಡಬೇಕು. ನಮಗೆ ಸಹ ಮನೆಯಲ್ಲಿ ಅದು ಜೀವ ಕಾಯ್ತಾ ಉಂಟು ಅಂತ ಗೊತ್ತಿರ್ಬೇಕು ಹೊರತು ಹಿಡ್ಕೊಂಡ ಒಂದೇ ಜೀವನ ನಮ್ಗಿರುವುದಲ್ಲ ಅಂತ ಗೊತ್ತಿರ್ಬೇಕು. ಮೀಡಿಯಾ, ಮೊಬೈಲ್, ಮೋಟಾರ್ ಬೈಕ್, ಮನಿ. ನಮ್ಮ ಹಿರಿಯರು ಕೂತಿದ್ದಾರೆ, ಅವರಿಗೆ ಗೊತ್ತುಂಟು 1 ರೂಪಾಯಿ ಸಿಗಬೇಕು ಅಂತಾದ್ರೆ ತಂದೆ ತಾಯಿಗೆ ಎಷ್ಟು ನಾವು ಸಲಾ ಹೊಡಿತಾ ಇದ್ದೇವೆ ಅಂತ. ಈಗ ಬ್ಯಾಗಲ್ಲಿ ಉಂಟು ತಗೋ, ಡಬ್ಬಿಯಲ್ಲಿ ಉಂಟು ತಗೋ, ಬಾಕ್ಸಲ್ಲಿ ಉಂಟು ತಗೋ, ಅದಕ್ಕಿಂತಲೂ ಹೆಚ್ಚು ATM ಗೆ ಹಾಕಿ ತಗೋ ಹೇಳಿ ಡಿಸೆಂಬರ್ 31ಕ್ಕೆ ಮಾರ್ಗದಿಂದ ಎತ್ತಿಕೊಂಡು ಹೋಗುವಾಗ ಗೊತ್ತೇ ಆಗ್ಲಿಕ್ಕಿಲ್ಲ ನಮಗೆ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಹೇಳುದು ಯುಗಾದಿ ಹೊಸ ವರ್ಷ ಅಂತ ಮಕ್ಕಳಿಗೆ ತಲೆಯಲ್ಲಿ ಫಿಕ್ಸ್ ಮಾಡಿ. ಡಿಸೆಂಬರ್ 31 ಹೊಸ ವರ್ಷ ಅಲ್ಲ, ಯುಗಾದಿಗೆ ಮಾರ್ಗದಲ್ಲಿ ಬೀಳುವುದಿಲ್ಲ. ಈ 4 ಎಮ್ಮಿನೊಟ್ಟಿಗೆ ಮತ್ತೊಂದು ಎಮ್ಮು ಸೇರಿದ್ದು ಯಾವುದಾದ್ರೆ ಮಾಸ್ಕ್. ಅದು ಬಂದದ್ದು ಯಾವಾಗ? ಕೊರೋನಾ ಇರುವಾಗ ನಮಗೆ ತುಂಬ. ಈಗಲೂ ರೋಡ್ ಎಲ್ಲ ರಿಪೇರಿ ಆಗ್ತಾ ಇರುವಾಗ ಧೂಳು ಬಂದ್ರೆ ಮಾಸ್ಕ್ ಹಾಕ್ಬೇಕು, ಶೀತ ಜ್ವರ ಆದ್ರೆ ಮಾಸ್ಕ್ ಹಾಕ್ಬೇಕು. ಕೆಲವರು ಮಾಸ್ಕ್ ಹಾಕುದೇ ಇನ್ನೊಬ್ಬರೊಟ್ಟಿಗೆ ಬೈಕ್ ಅಲ್ಲಿ ಬೀಚಿಗೆ ಹೋದದ್ದು ಗೊತ್ತಾಗಬಾರ್ದು ಊರಿನವರಿಗೆ ಅಂತಲೇ ಮಾಸ್ಕ್ ಹಾಕೊಂಡು ಹೋಗ್ತಾರೆ. ಇದು ಡೇಂಜರ್ ಇದೆ. ಅದಕ್ಕೆ ಬ್ಯಾಗ್ ಚೆಕ್ ಮಾಡಬೇಕು. ಇವತ್ತು ಸುಮ್ಮನೆ ಮಾಸ್ಕ್ ಹಾಕಿಕೊಂಡು ಈ ಜೀವನ ಸತ್ಯಗಳನ್ನು ನಾವು ಅರಿತುಕೊಳ್ಳದಿದ್ರೆ ಬರೇ ಮಾರ್ಕು. ಅದಕ್ಕೆ ನಮಗೆ ವಿಶ್ವಾಸ ಇರಬೇಕು ಅಪ್ಪ ಅಮ್ಮನ ಮೇಲೆ, ಅಜ್ಜಿಯ ಮೇಲೆ. ಕೌಟುಂಬಿಕ ವ್ಯವಸ್ಥೆ ಹೇಗಾಗ್ತಾ ಉಂಟು, ಫ್ಲೈಓವರ್ ಆಗ್ತಾ ಉಂಟು, ಕಾಂಕ್ರೀಟ್ ರೋಡ್ ಆಗ್ತಾ ಉಂಟು, ಫ್ಯಾಕ್ಟರಿ ಆಗ್ತಾ ಉಂಟು, ಎಲ್ಲ ಆಗ್ತಾ ಉಂಟು. ಕುಟುಂಬ ವ್ಯವಸ್ಥೆ ಹೇಗಾಗ್ತಾ ಉಂಟು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಿರುವುದು ಗ್ಲಾನಿರ್ಭವತಿ ಭಾರತದಲ್ಲಿ ಬರ್ತೇನೆ. ಯಾಕೆ ಚೀನಾ ಅಂತ ಹೇಳಿಲ್ಲ, ಯಾಕೆ ಜಪಾನ್ ಅಂತ ಹೇಳಿಲ್ಲ, ಯಾಕೆ ಜರ್ಮನಿ ಅಂತ ಹೇಳಿಲ್ಲ. ನನಗೆ ತಂತ್ರಜ್ಞಾನದ ದೇಶ ಬೇಡ, ನನಗೆ ಮಂತ್ರಜ್ಞಾನ ಇರುವ ದೇಶ ಬೇಕು. ಅದಕ್ಕಾಗಿ ಭಾರತದಲ್ಲಿ ಬರ್ತೇನೆ. ಇನ್ನೊಂದು ಗಡಿಯಲ್ಲಿ ಕಾಯುವಂತ ಸೈನಿಕರು ಇಬ್ಬರನ್ನು ಯಾವಾಗಲೂ ಗೌರವಿಸುವ ಮಗ ಅಂತ ಹೇಳಬೇಕು. ಉಳಿದ ಸ್ಟಾರ್ಗಳನ್ನು ಮೆಚ್ಚಲಿ, ಉಳಿದ ಸ್ಟಾರ್ಗಳ ಹಿಂದೆ ಹೋಗ್ಲಿ, ಅವರ ಫ್ಯಾನ್ ಆಗಲಿ, ಮನೆ ಫ್ಯಾನ್ ತಿರುಗಲಿ ಸುರುವಿಗೆ. ಅದಕ್ಕಾಗಿ ಯಾಕಂತ ಹೇಳಿದ್ರೆ ಒಂದು ಕಡೆ ವಿಶ್ವಾಸಗಳು ವಿಮಾನ ಹೋಗ್ತಾ ಇತ್ತಂತೆ ಮೇಲೆ, ಈಗೆಲ್ಲ ಹೋಗ್ತಾ ಇತ್ತು ಮೇಲೆ ವಿಮಾನ ಹೋಗ್ತಾ ಇತ್ತು. ತುಂಬಾ ಕಿಲೋಮೀಟರ್ ಹೋಗಿ ಆದ ಮೇಲೆ ಪೈಲಟ್ ಏನಿರುತ್ತೆ, ವಿಮಾನ ಹಾಳಾಗಿದೆ, ನಿಮ್ಮ ಜಾಗ್ರತೆ ಮಾಡ್ಕೊಳ್ಳಿ. ಕೆಳಗಡೆ ಏನಾದರೂ ದಶರಥ ನಗರದಲ್ಲಿ ಹಾಳಾದ್ರೆ ಇವರಲ್ಲಿ ಯಾರೆಲ್ಲಾದ್ರೂ ಯುವಕರಲ್ಲಿ ಇರ್ಬೋದು, ನನ್ನ ಮುಳು ಬಾಕಿ ಆದರೆ ವ್ಯವಸ್ಥೆ ಆಗ್ತದೆ. ಪಂಚಾಯತ್ ಅಧ್ಯಕ್ಷರಿಗೆ ಹೇಳ್ಬೋದು, MLA ತೆಗೆದು ಹೇಳ್ಬೋದು ಬಾಕಿ ಆಗಿದ್ದೇನೆ. ಮೇಲೆ ಹೋದ ಮೇಲೆ ಯಾರಿಗೆ ಪಂಚಾಯತ್ ಅಧ್ಯಕ್ಷರಿಗೆ ವಿಮಾನ ಹಾಳಾಗಿದೆ,
ಶಾಸಕರ ವಿಮಾನ ಹಾಳಾಗಿದೆ ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲರೂ ಬೆಳಕು ಸಿಕ್ಕಿಸಿದ್ರು ಅಡ್ಡ ಬಿದ್ದು ಹರ ಕೇಳಲಿಕ್ಕೆ ಶುರು ಮಾಡಿದ್ರು. ಕೆಲವರು ಹೂವಿನ ಪೂಜೆ, ಕೆಲವರು ರಂಗ ಪೂಜೆ, ಕೆಲವರು ತಂಬಿಲ, ಕೆಲವರು ಕೋಲ. ಸಾಯಲಿಕ್ಕೆ ರೆಡಿಯಾದವರು ಮಾತ್ರ 10 ರೂಪಾಯಿಯ ಕುಂಕುಮಾರ್ಚನೆ ಮಾತ್ರ ಹೋದ್ರೆ ಹೋಗಿ ಮೇಲಾದ್ರೆ ಕೆಳಗಾದ್ರೆ. ಒಬ್ಳು ಹುಡುಗಿ ಕಿವಿಗೆ ಇಯರ್ ಫೋನ್ ಇಟ್ಟು ನೀನೇ ನನಗಿಲ್ಲ ಉಳಿದವರಿಗೆ ನಮ್ಮ ಮೂತ್ರ ಹೋಗ್ತಾ ಹೋಗ್ತಿಲ್ಲ ನಿನ್ನ ಅಪ್ಪ ನೀನೇ ಯಾರು ಅವಳೇನಿಲ್ಲಂತೆ ನೀನೇ ಬೇರೆ ಯಾರಲ್ಲ ನನ್ನ ಅಪ್ಪನೇ ಅವನು ಕಾಯ್ಬೇಕು. ಅವನಿಗೆ ಗೊತ್ತುಂಟು ಹಿಂದೆ ಕೂತವ್ರು ಯಾರು ಸತ್ರು ತೊಂದರೆ ಇಲ್ಲ, ನನ್ನ ಮಗಳು ಸಾಯ್ಬಾರ್ದು ಅಂತ ಕರೆಕ್ಟ್ ಜಾಗದಲ್ಲಿ ಡ್ಯಾನ್ಸ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಈ ರೀತಿ ಇಟ್ಕೊಳ್ಬೇಕು ನಾವು ಕೌಟುಂಬಿಕ ವ್ಯವಸ್ಥೆಯನ್ನು. ಅದಕ್ಕೆ ಇವತ್ತು ಕೌಟುಂಬಿಕ ವ್ಯವಸ್ಥೆ ಕ್ಷೀಣಿಸ್ತಾ ಉಂಟು. ಫ್ಲೈಓವರ್ ಎಲ್ಲ ಆಗ್ತಾ ಉಂಟು, ಅದು ಬೇರೆ ವಿಷಯ. ಫ್ಲೈಓವರ್ ಅಲ್ಲಿ ಹೋಗಿ ತಿರುಗಿ ಬರುವಂತ ಮನೆಯ ಸ್ಥಿತಿ ಹೇಗುಂಟು ಅದನ್ನು ವಸುದೈವ ಕುಟುಂಬಕರ್ಮ. ಯಾಕಂದ್ರೆ ಎಲ್ಲ ಬಿಟ್ಟು ಹೋಗಿ ಕೊಡುತ್ತಲ್ಲ ಒಂದು ದಿನ. ದೇವರಿಗೆ ಗೊತ್ತುಂಟು ಹೋಗುವಾಗ ಮತ್ತು ಭೂಮಿಗೆ ಕಳಿಸುವಾಗ ಒಬ್ಬನನ್ನೇ ಕಳಿಸಬೇಕು. ಯಾಕಂದ್ರೆ ಒಂದು ವೇಳೆ ಹೋಗುವಾಗ ಕರ್ಕೊಂಡು ಹೋಗುವ ವ್ಯವಸ್ಥೆ ಇರ್ತಿದ್ರೆ ಒಬ್ಬವನ ಕೈಗೆ ಇಷ್ಟಿಷ್ಟು ಲೆಟರ್ ಇರ್ತಿತ್ತು, ಇನ್ಫ್ಲುಯೆನ್ಸ್ ಲೆಟರ್. ಅವ ನಮ್ಮ ಕಾರ್ಯಕರ್ತ, ಅವ ನಮ್ಮ ಸ್ವರ್ಗಕ್ಕೆ ಕಳಿಸಿ, ಇವ ನಮ್ಮ ಕಾರ್ಯಕರ್ತ ಸ್ವರ್ಗ. ಮೇಲೆ ಹೋಗುವಾಗ ಸ್ವಲ್ಪ ಹೋಗಿ ಮಾತ್ರ ಹೋಗಿ ಅಲ್ಲಿ ದೇವರು ಕೇಳ್ತಾರಂತೆ 2 ಪ್ರಶ್ನೆ. ಎಂತದು? ಎಂತ ಬಿಟ್ಟು ಬಂದಿದ್ದಿ, ಎಂತ ಕೊಟ್ಟು ಬಂದಿದ್ದಿ? ನಾನು ಬಿಟ್ಟು ಬರಲಿಲ್ಲ, ಕೊಟ್ಟು ಬರಲಿಲ್ಲ, ಕೆಟ್ಟು ಬಂದಿದ್ದೇನೆ ಅಂದ್ರೆ ಬಿಟ್ಟಿಲ್ಲ. ಅದಕ್ಕೆ ದೇವರು ಹೇಳಬೇಕು, ಒಳ್ಳೆ ರೀತಿಯಲ್ಲಿ ಬಾಲ್ಯವನ್ನು ಮುಗಿಸಿದಿ, ಒಳ್ಳೆ ರೀತಿಯಲ್ಲಿ ಯೌವನವನ್ನು ಮುಗಿಸಿದಿ, ಮದುವೆ ಆದ ಕೂಡಲೇ ಬರೀ ಹೆಂಡತಿಯನ್ನು ಹಿಡ್ಕೊಂಡು ಮಾತ್ರ ಹೋಗ್ಲಿಲ್ಲ, ಅಪ್ಪ ಅಮ್ಮನನ್ನು ನೋಡಿಕೊಂಡು, ಸೊಸೆಯಾಗಿ ಹೋದ ಮೇಲೆ ಅತ್ತೆ ಮಾವನನ್ನು ಆಶ್ರಮಕ್ಕೆ ಹಾಕಿಲ್ಲ, ಗಂಡನ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಕೆಲಸ ಮಾಡಿದಿ ಮಗ. ನೆಕ್ಸ್ಟ್ ಒಂದು ಜನ್ಮ ಇದ್ರೆ ಒಳ್ಳೆ ಕುಟುಂಬದಲ್ಲಿ ನಿನಗೆ ನಾನು ಕೊಡಿಸ್ತೇನೆ ಅಂತ ಹೇಳಿ ಅವ ಕೊಡ್ಬೇಕಲ್ಲದೆ ಪ್ರೈಮರಿ ಶಾಲೆಯಲ್ಲೇ ನೀನು ಸ್ಲೇಟ್ ಮುಖಕ್ಕೆ ಬಿಸಾಡಿ ಅಪ್ಪನ ಅಲ್ಲು ಮುರಿದಿ. ಹೈಸ್ಕೂಲ್ನಲ್ಲಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಹೇಳಿ ಅದಕ್ಕೆ ತಿರುಗಿದ್ವಿ, ಮೊಬೈಲ್ ಇಟ್ಕೊಂಡು. ಯೌವನದಲ್ಲಿ ಕೊಲೆ, ಸುಲಿಗೆ, ಡ್ರಗ್ಸ್, ಗಾಂಜಾ ಅಂತ ಹೇಳಿ ಹೋಗಿ ಮದುವೆ ಆದ ಮೇಲೆ ಅಪ್ಪ ಅಮ್ಮನನ್ನು ಮರೆತು ಬಿಟ್ಟು. ಜೀವ ಇರುವಾಗ ಒಂದು ಡೋಲೋ ಅಥವಾ ಪ್ಯಾರಾಸಿಟಮಾಲ್ ಕೊಂಡೋಗಿ ಕೊಡ್ಲಿಕ್ಕೆ ಆಗ್ಲಿಲ್ಲ ನಿನ್ನ ಅಪ್ಪ ಅಮ್ಮನಿಗೆ. ಸತ್ತ ಮೇಲೆ ಅವರ ವೈಕುಂಠ ಸಮಾರಾಧನೆ ಹೊತ್ತು ನನ್ನ ಲೆಕ್ಕದಲ್ಲಿ ಹೋಳಿಗೆ ಇರಲಿ, ನನ್ನ ಲೆಕ್ಕದಲ್ಲಿ ಮಾಲ್ಪುರ್ ಇರಲಿ, ನನ್ನ ಲೆಕ್ಕದಲ್ಲಿ ಅದಿರಲಿ ಅಂತ ತುಂಬಿಸಿ ಕೊಡ್ತಿ. ವೈಕುಂಠ ಸಮಾರಾಧನೆ ಹೊತ್ತು ಕಾಗೆ ಬರುವಾಗ ಚಿಕ್ಕಪ್ಪ ಬಂದ್ರು, ದೊಡ್ಡಪ್ಪ ಬಂದ್ರು, ಅಜ್ಜ ಬಂದ್ರು, ಅಜ್ಜಿ ಬಂದ್ರು ಅಂತ ಕಾಗೆಯಲ್ಲಿ ನೋಡಿದ್ಯಲ್ಲ. ಕಲಿಸ್ತೇನೆ ನಿನಗೆ ಮುಂದಿನ ಜನ್ಮ ಬರಗಾಲ ಪ್ರದೇಶದಲ್ಲಿ ಅಥವಾ ಏನಾದರೂ ಬೇಡದ ಕಷ್ಟಪಡುವ ಪ್ರದೇಶದಲ್ಲಿ ಜನ್ಮ ಕೊಡ್ತೇನೆ ಅಂತ ಕೊಟ್ಟ ಮೇಲೆ ನಾನು ಯಾವ ಜನ್ಮದಲ್ಲಿ ಮಾಡಿದ ಪಾಪ ಅಂತ ತಲೆಬಿಸಿ ಮಾಡುವುದಕ್ಕಿಂತ ಬಂಧುಗಳೇ, ಬಂದ ಮನುಷ್ಯ ಜನ್ಮದಲ್ಲಿ ಆದ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡಿ ಅವನ ಹತ್ರ ಹೋಗ್ಬೇಕಾದ್ರೆ ನಮಗೆ ಗೊತ್ತಿರಬೇಕಾದಂತಹ ಸತ್ಯ, ನಾವು ಬಂದದ್ದು ಬಾಡಿಗೆ ಮಾಡಿ ತಿರುಗಿ ಬಾಡಿಗೆ ಕೊಡ್ಲಿಕ್ಕೆ ಒಬ್ಬನೇ ಹೋಗ್ಲಿಕ್ಕೆ ಉಂಟು. ಚಿತ್ರಗುಪ್ತರು ಅಂತ ಇಬ್ಬರು ಇದ್ದಾರಂತೆ. ಚಿತ್ರಗುಪ್ತ ಶಬ್ದವನ್ನು ತಿರುಗಿಸಿ ಗುಪ್ತ ಚಿತ್ರ. ಗಂಡ ಹೆಂಡತಿಗೆ ಲಾಕ್ ಹಾಕಿ ಮೊಬೈಲಲ್ಲಿ ಏನು ಬೇಕಿದ್ದು ಬಿಡುದು, ಹೆಂಡತಿ ಗಂಡನಿಗೆ ಲಾಕ್ ಹಾಕಿ ಮೊಬೈಲಲ್ಲಿ ಏನು ಬೇಕಿದ್ದು ಬಿಡುದು, ಅಪ್ಪ ಅಮ್ಮನಿಗೆ ಲಾಕ್ ಹಾಕಿ ಗೊತ್ತಾಗದಾಗಿರ್ಬೋದು, ಅವನಿಗೆ ಲಾಕ್ ಹಾಕಿದ್ರೆ ಲಾಕ್ ಡೌನ್ ಮಾಡಿಸ್ತಾನೆ. ಏನಿಲ್ಲ, 10 ರೂಪಾಯಿಯ ಮಾಸ್ಕ್ ಮಾತ್ರ ಇದ್ರೆ ಮತ್ತೆ ಏನಿಲ್ಲ. ಹಾಗಾಗಿ ನಮಗೆ ಗೊತ್ತಿರಬೇಕಾದ ಒಂದು ಸತ್ಯ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದಶರಥ ನಗರದ ಸಜ್ಜನ ಬಂಧುಗಳು ಒಂದು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ, ದೇವರ ಮನೆ ಇದು ಈ ಜಗವೆಲ್ಲ. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ದಿವಸ, ಇಷ್ಟೇ ವರುಷ, ಇಷ್ಟೇ ದಿವಸ, ಇಷ್ಟೇ ವರುಷ, ಇರಬೇಕೆನ್ನುವ ಕಟ್ಟುಗಾರರು, ಇರಬೇಕೆನ್ನುವ ಕಟ್ಟುಗಾರರು. ಏನಿರುತ್ತೇನೋ ಅರಿತವರಾರು. ದೇವರ ಮನೆಯಿದು ಈ ಜಗವೆಲ್ಲ,
ಕೊನೆಯ ದಿನಗಳು ತಾವೇ ತೀರಲು ಬಿಡು ಎಂದೀಸಲು ಆಜ್ಞಾಪಿಸಲು ಇನ್ನೂ ಇರುವೆ ನಾ ಬಿಡಲಾರೆನು ಇನ್ನೂ ಇರುವೆ ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತೀಕಾರ ಎಂದರೆ ನಡೆಯದು ಈ ಪ್ರತೀಕಾರ ಬಿಡಿಸುವ ತಿರುಗುವುದು ಬಿಡಿಸುವ ತಿರುಗುವುದು ಅವರ ವಿಕಾರ ದೇವರ ಮನೆಯು ಈ ಜಗವೆಲ್ಲ ದೇವರ ಮನೆಯು ಈ ಜಗವೆಲ್ಲ ಇಷ್ಟನ್ನು ಕೊಟ್ಟಿರುವುದು ಆತನ ಕರುಣೆ ಒಂದಿಷ್ಟಾದರೂ ಪ್ರಕೃತಿ ಸ್ಮರಣೆ ಇಷ್ಟನ್ನು ಕೊಟ್ಟಿರುವುದು ಆತನ ಕರುಣೆ ಒಂದಿಷ್ಟಾದರೂ ಪ್ರಕೃತಿ ಸ್ಮರಣೆ ಹಿಡಿದರೆ ಒಳಿತು ಬಾರಿಗೆ ಸಲ್ಲಿತು ಹಿಡಿದರೆ ಒಳಿತು ಬಾರಿಗೆ ಸಲ್ಲಿತು ಈ ನಮ್ಮಿದು ದೇವರ ಆಸ್ತಿ ಈ ನಮ್ಮಿದು ದೇವರ ಆಸ್ತಿ ಈ ಜಗವೆಲ್ಲ ದೇವರ ವಸತಿ ದೇವರ ಮನೆಯು ಈ ಜಗವೆಲ್ಲ ದೇವರ ಮನೆಯು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ವರುಷ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಗಾರರು ಇರಬೇಕೆನ್ನುವ ಕಟ್ಟುಗಾರರು ಏನಿರುವುದೇನೋ ಅರಿತವರಾರು ದೇವರ ಮನೆಯು ಈ ಜಗವೆಲ್ಲ ದೇವರ ಮನೆಯು ಈ ಜಗವೆಲ್ಲ ಈ ಸತ್ಯ ನಮಗೆ ಗೊತ್ತು. ಮೊದಲು 7-8 ಜನ ಮಕ್ಕಳಿದ್ರು, ಜಗಲಿಯಲ್ಲಿ ಓದಿಕೊಂಡು ಚೆನ್ನಾಗಿ ಬದುಕು ಕಟ್ಟಿಕೊಂಡಿದ್ದಾರೆ. ಈಗ ಫೌಂಡೇಶನ್ ಹಾಕುವಾಗಲೇ ನಾವು ಮಕ್ಕಳಿಗೆ ಹೇಳಿದ್ರು, ಇದು ನಿನ್ನ ರೂಮು, ಇದು ನಿನ್ನ ರೂಮು, ಇದು ನಿನ್ನ ರೂಮು. ಮನೆ ಮಕ್ಕಳಾಗಿ 1 ತಿಂಗಳಾದ್ಮೇಲೆ ಅಪ್ಪ ಅಮ್ಮನಿಗೆ ರೂಮಿಗೆ ಹೋಗ್ಲಿಕ್ಕಿಲ್ಲ. ಹಾಗಾಗಿ ಬರ್ತಾ ಇರೋದು ಟಿವಿಯಲ್ಲಿ 1ನೇ ಮಹಡಿಯಲ್ಲಿ ಮಗಳು ಆತ್ಮಹತ್ಯೆ, 2ನೇ ಮಹಡಿಯಲ್ಲಿ ತಾಯಿ ಆತ್ಮಹತ್ಯೆ, 3ನೇ ಮಹಡಿಯಲ್ಲಿ ತಂದೆ ಆತ್ಮಹತ್ಯೆ. ಸಂಗತಿ ಗೊತ್ತಿಲ್ಲ. ರೂಮಿಂದ ರೂಮಿಗೆ ಫೋನು, ಕಿಚನಿಂದ ಸ್ಟಡಿ ರೂಮಿಗೆ ಫೋನು. ಬಡಿಸಿಟ್ಟಿದ್ದೇನೆ, ಬಾ ನಾನು ಪ್ರಾಜೆಕ್ಟ್ ಹೊರಡ್ಲಿಕ್ಕೆ 4 ಗಂಟೆ ಬಿಟ್ಟು ಬರ್ತೇನೆ. ಒಂದು ರೂಮಲ್ಲಿ, ಒಂದು ಮನೆಯಲ್ಲಿ ರೂಮಿಂದ ರೂಮಿಗೆ ಫೋನೂ ಹೋಗಬಾರ್ದು, ಮಾತಾಡಬೇಕು. ಪರಸ್ಪರ ಮಾತುಕತೆ ಇಲ್ಲದೆ ಎಷ್ಟೋ ಮನೆಯಲ್ಲಿ ಮಕ್ಕಳು ಡಿಪ್ರೆಷನ್ ಕಾಯಿಲೆಗೆ ಒಳಗಾಗ್ತಾರೆ. ಪರಸ್ಪರ ಮಾತಾಡ್ಬೇಕಂತ. ಇನ್ನು ಕೆಲವು ಮನೆಯಲ್ಲಿ ಲಾಕ್ ಹಾಕಿ ಓದಲಿಕ್ಕೆ, ಲಾಕ್ ಹಾಕಿ ಓದಿಲ್ಲ, ಲಾಕ್ ಹಾಕಿ ಓದಿಲ್ಲ. ಎಂತ ಎಬ್ಬ ಬರ್ತದ. ಲಾಕ್ ಹಾಕಿ ಓದುವುದರ ಮೊದಲು ಇವತ್ತು ಲಾಕ್ ಹಾಕಿ ಓದಿ ಎಷ್ಟು ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಕೊನೆಗೆ ಟಿವಿಯಲ್ಲಿ ಮಾತ್ರ ನಾವು ಕೂಗುದು, ನಮಗೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ನಮಗೆ ಯಾಕೆ ಗೊತ್ತಿರಲಿಲ್ಲ? ನಮಗೆ ಮಕ್ಕಳ ಮೊಬೈಲ್ ನೋಡ್ಲಿಕ್ಕೆ ಹೊತ್ತಿರಲಿಲ್ಲ ಅಪ್ಪ ಮನೆಗೆ, ಹಾಗಾಗಿ ಗೊತ್ತಿರಲಿಲ್ಲ. ಲಾಕ್ ಹಾಕಿ ಓದುವುದರ ಮೊದಲು 3 ವಿಷಯ ತಲೆಯಲ್ಲಿ ಗಟ್ಟಿ ಮಾಡಬೇಕು. ಒಂದು, ನನ್ನನ್ನು ಹೆತ್ತ ತಂದೆ ತಾಯಿ. ಮತ್ತೊಂದು, ನನ್ನನ್ನು ಹೊತ್ತ ಭಾರತ ಮಾತೆ. ಮತ್ತು ನನಗೆ ಜನ್ಮ ಕೊಟ್ಟ ನನ್ನ ಧರ್ಮ. ಈ 3ನ್ನು ಕೊನೆ ಉಸಿರು ಇರುವಲ್ಲಿವರೆಗೆ ದ್ರೋಹ ಮಾಡೋದಿಲ್ಲ ಅಂತ ತಲೆಯಲ್ಲಿ ಫಿಕ್ಸ್ ಆದ ಮೇಲೆ ಆಮೇಲೆ ಜವಾಬ್ದಾರಿ ಬರ್ತದೆ. ಓದ್ತಾರೆ, ಅಪ್ಪ ಅಮ್ಮನ ಮರ್ಯಾದೆ ಉಳಿಸ್ತಾರೆ, ಮದುವೆ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶ ಆಗ್ಬೋದು. ನೋಡ್ತೇವಲ್ಲ ಟಿವಿಯಲ್ಲಿ, ಮದುವೆಗೆ ಯಾವತ್ತು ಓಡಿದವದು, ತಾಳಿ ಕಟ್ಟುವಾಗ ತಡೆದವದು, ಹಪ್ಪಳ ಕಾಯಿಸುವಾಗ ಓಡಿದವದು. ಅಟ್ಲೀಸ್ಟ್ ಹಪ್ಪಳ ಕಾಯಿಸಿ ಆದ್ಮೇಲೆ ಅದನ್ನು ಹಿಡ್ಕೊಂಡಾದ್ರೂ ಹೋಗ್ಬೋದು. ಎಂಥ ಸಮಾಜದಲ್ಲಿ ನಾವಿದ್ದೀರ, ಸೋ ಕಾಲ್ಡ್ ಎಜುಕೇಟೆಡ್. ಹಚ್ಚಿದರೆ ಸಾಕೆ ಶ್ರೀರಾಮನಿಗೆ 1000 ದೀಪ, ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ. ರೋಡ್ ಸೈಡಲ್ಲಿ ಕರಾವಳಿ ಉತ್ಸವಕ್ಕೆ ಹೋಗಿ, ಸಂತೆಗೆ ಹೋಗಿ, ಜಾತ್ರೆಗೆ ಹೋಗಿ ಒಂದು ಬಕೆಟ್ ತಗೊಳ್ಳುವಾಗ ಗಟ್ಟಿ ಉಂಟ ನೋಡಿದ ನಮಗೆ ಕುಟುಂಬವನ್ನು ಮತ್ತು ಧರ್ಮವನ್ನು ಬಿಟ್ಟು ಇನ್ನೊಬ್ಬನೊಟ್ಟಿಗೆ ಓಡುವಾಗ ಗೊತ್ತಿರಬೇಕು ಇದು ಎಷ್ಟು ಗಟ್ಟಿ ಉಂಟು, ಎಷ್ಟು ಸಮಯ ಬರ್ಬೋದು.
ರಾಕೆಟ್ ಹೋದ್ರೆ ಇನ್ನೊಂದು ತರ್ಬೋದು, ಜೀವನ ಹೋದ್ರೆ ಇನ್ನೊಂದು ತರಲಿಕ್ಕೆ ಆಗುದಿಲ್ಲ ಅಲ್ಲ. ಪ್ರೀತಿ ಮಾಡಬಾರ್ದು ಅಂತ ನಾನು ಹೇಳುದಿಲ್ಲ, ಕೆಲವರಿಗೆ ಸಿಟ್ಟು ಬರ್ಬೋದು ನನ್ನ ಮೇಲೆ ಹಾಗೆ ಹೇಳಿದ್ದು. ಯಾಕಂದ್ರೆ ನಂದು ನಿನ್ನೆ ಪ್ರಾರಂಭ ಆದಷ್ಟೇ, ಇವತ್ತು ಹೇಳ್ತೇನೆ ಹೇಳಿದ್ದಾಳೆ, ಕೂತಿದ್ದಾಳೆ, ಡ್ಯಾನ್ಸ್ ಎಲ್ಲ ಆದ್ಮೇಲೆ ಹೇಳ್ತೇನೆ ಅಂತ ಮೆಸೇಜ್ ಮಾಡಿದ್ದಾಳೆ. ದೈವ ಬರೀ ಡ್ಯಾನ್ಸೇ ಆಗ್ತಿತ್ತು, ನಮ್ಗೆ ಇದು ಬೇಡ ಇತ್ತು. ಇವನಿಗೆ ಯಾವುದು ತಾಗುದಿಲ್ಲ ಅಂತ ನನಗೂ ಅಪರೂಪಕ್ಕೆ ತಾಗಿದ್ದಾನು ನಾನು ಇದು ಮಾಡಿದ್ದೇನೆ. ಪ್ರೀತಿ ಮಾಡಿ ಇದು ಕಟ್ಟ ಅಲ್ಲ, ಈಗದ ಪ್ರೀತಿ ಹಾಗೆ ಉಂಟು. ಫಸ್ಟ್ ಸೆಮಿಸ್ಟರಲ್ಲಿ ನೀಟು, ಸೆಕೆಂಡಲ್ಲಿ ಚೇತು, ಮೂರನೇದಲ್ಲಿ ಮತ್ತೊಂದು ಹೋಗು. ಅವರಿಗೆ 3 ತಿಂಗಳಿಗೊಮ್ಮೆ ನಿಂಗ್ಲಿಕ್ಕೆ ಮತ್ತು ಶಾಪಿಂಗಿಗೆ ಜನ ಸಿಕ್ಕಿದ್ರೆ ಆಯ್ತು, ಮತ್ತೆ ಚೇಂಜ್ ಮಾಡಿಕೊಂಡು ಹೋಗ್ತಾರೆ. ಅದಕ್ಕೆ ಇನ್ನೊಂದು ಸೆಮಿಸ್ಟರ್, ಅದಕ್ಕೆ ಇನ್ನೊಂದು ಸೆಮಿಸ್ಟರ್. ಹೆದರಿಕೆ ಆಗ್ತದೆ, ಏನಾಯ್ತಲ್ಲ. ಅಲ್ಲ, ನಾನು ಹೇಳಿದ್ದು ಪ್ರೀತಿಯಲ್ಲಿ ಆಟ ಆಡಬಾರ್ದು. ಅವರಿಗೆ ಇನ್ನೊಂದು ಸೆಮಿಸ್ಟರ್ ಅಲ್ಲಿ ಇನ್ನೊಂದು ಸಿಗ್ಬೋದೆ, ಆದ್ರೆ ಹೋದಂತ ಅಪ್ಪ ಅಮ್ಮನಿಗೆ ಆ ಮಗನನ್ನು ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವ ಆಟ. ಅದಕ್ಕೆ ಪ್ರೀತಿಯಲ್ಲಿ ಆಟ ಆಡ್ಬಾರ್ದು. ಕಟ್ಟಾದ್ರೂ ಕೂಡ ಸಾಯ್ಲಿಕ್ಕೆ ಹೋಗ್ಬಾರ್ದು, ಕೊಲ್ಲಿಕ್ಕೆ ಹೋಗ್ಬಾರ್ದು. ಗೆಟ್ ಲಾಸ್ಟ್ ನಿನಗಿಂತ ಹೆಚ್ಚು ಪ್ರೀತಿ ನನಗೆ ನನ್ನ ಕುಟುಂಬದವರು ತೋರಿಸ್ತಾ ಇದ್ದಾರೆ, ನಿನ್ನ ಎದುರು ನಿನಗಿಂತ ಚೆನ್ನಾಗಿ ಬದುಕಿ ತೋರಿಸ್ತೇನೆ ಅಂತ ಮಾತಾಡ್ತಿದ್ದಾರೆ. ಸಾಯ್ಲಿಕ್ಕೆ, ಅರ್ಥ ತಗೊಳ್ಳಿಕ್ಕೆ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರೀತಿ ಮಾಡ್ಬೇಕಂತ ನನಗಿಲ್ಲ. ಹಾಗಾಗಿ ಆಲೋಚನೆ ಮಾಡ್ಬೇಕು ಬಂದಿದೆ. ಮೊನ್ನೆ ಇಬ್ಬರು ಮನೆ ಪ್ರೀತಿ ಮಾಡಿ ಮನೆಯವರು ಮದುವೆ ಆಗಲಿಕ್ಕೆ ಬಿಡಲಿಲ್ಲ ಅಂತ ರೈಲ್ವೆ ಟ್ರ್ಯಾಕ್ ಮೇಲೆ ಆತ್ಮಹತ್ಯೆ ಮಾಡಲಿಕ್ಕೆ ಹೋಗಿದ್ರು. ಇಬ್ಬರು ಮಲಗಿದ್ದಾರೆ, ಟ್ರೈನ್ ಹತ್ತಿರ ಬರುವಾಗ ಹುಡುಗಿ ಬುಡ್ಚ, ಹುಡುಗ ಬಡ್ಚ. ಹಾಗಾಗ್ಬಾರ್ದಲ್ಲ, ಅದಕ್ಕೆ ಒಳ್ಳೆ ಕಲೆ ಕಲಿಸಬೇಕು ಅಂತ ಎಷ್ಟು ಜನ ನೃತ್ಯವನ್ನೆಲ್ಲ ಮಾಡಿ ಗಜ ಮಗದ ಬಗೆ ಗಣಪಗೆ ಚೆಲ್ವಾದಿ ಜಗ ವಂದಿತನಿ ಗಾರತಿ ಎತ್ತಿದೆ, ಆರತಿ ಬೆಳಗಿದೆ. ಗಜಮುಖದ ಬಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವನುಂಬಗೆ ಕಾಮಾಗ್ನಿಯಂದದಿ ನಲಿದ ಬಗೆ ಅವಗಮನದಲ್ಲಿ ನೆನೆದರಿ ಸಾರ್ಥವ ಇವ ಗಣೇಶದಾರತಿ ಎತ್ತಿದೆ, ಆರತಿ ಬೆಳಗಿದೆ. ಗಜಮುಖದ ಬಗೆ ಗಣಪಗೆ ಅರವಿಂದಯ ಮಹಿಮೆಯನ್ನು ಪಗಳಲವಲ್ಲ, ಧರಣಿಯನ್ನು ಮುತ್ತಿದ ಮಾತೆ ಜಗವಿದು. ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ, ಹರೆಯಳು ವಿಶೇಷವಾದ ಪೂರ ವಿಘ್ನೇಶ. ಮುದದಿಂದ ನಿನ್ನ ಒಳ್ಳೆ ಕಲೆ ಕಲಿಸಬೇಕು, ಕಲೆ ಮನಸ್ಸನ್ನು ಅರಳಿಸಬೇಕು, ಮನಸ್ಸನ್ನು ಕೆರಳಿಸಬಾರ್ದು ಅಂತ ಹೇಳಿದ್ರೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ಶಾಲೆಗೆ ಸೇರಿಸುವಾಗ ಕೇಳಿದ್ರು ಯಾವಾಗ ಹೋಗ್ತಿದ್ದು, ಅದು ಉಡುಪಿ ರಥೋತ್ಸವದ ಹೊತ್ತಿದ್ದು. ಮಾಸ್ಟರ್ಗೆ ಅಂತ ಗೊತ್ತು ರಥೋತ್ಸವ ಯಾವಾಗ, ಅದು ಕಟಪಾಡಿಯಲ್ಲಿ ಆಕ್ಸಿಡೆಂಟ್ ಆದ ದಿವಸ ಹುಟ್ಟಿದ್ದು ಅಂತ ಹೇಳಿ, ಅಥವಾ ನಮ್ಮ ಮನೆಯಲ್ಲಿ ಕರು ಹಾಕಿದ ದಿವಸ ಹುಟ್ಟಿದ್ದು ಅಂತ ಹೇಳಿ ಗೊತ್ತಿಲ್ಲ. ಆಗ ಏನು ಸರ್ಟಿಫಿಕೇಟ್ ಇಲ್ಲ. ಈಗ ಸೇರಿಸಬೇಕಾದ್ರೆ ಜನನ ಪ್ರಮಾಣ ಪತ್ರ, ಆಧಾರ್ ಲಿಂಕ್ ಆಗದ ಒಂದೇ ಒಂದು ಜಾಗ ಇರೋದು ಸಾರ್ವಜನಿಕ ಶೌಚಾಲಯ ಮಾತ್ರ. ಅಲ್ಲಿ ಇರ್ಬೇಕಿತ್ತು, ಅಲ್ಲಿ ಒಂದು ಆಧಾರ ತೋರಿಸ್ತೀವಿ, ಅಲ್ಲಿ ಸಹ ಆಧಾರ ಇರ್ಬೇಕು. ಇದ್ರೆ ನಿಮಗೆ ಕಷ್ಟ. ಇಲ್ಲಿ ಆಧಾರ ತೋರಿಸಿ ಹೋಗಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ. OTP ಬರದೆ ನಿಮ್ಮ ಪಿ ಬರಬಾರ್ದು ಹೇಳಿದ್ರೆ ಸತ್ಯ. ಎಲ್ಲದಕ್ಕೂ OTP. ಈಗ OTP ಇಲ್ಲದ ವೆಹಿಕಲ್ ಎಂಟಿ ಬಾಗಿಲು ತೆಗೆಲಿಕ್ಕೆ ಒಂದು OTP ಬರಬೇಕು ಅಷ್ಟೇ. ಮನೆಯಿಂದ ಬಾಗಿಲು ತೆಗೆದು ಕಾಲಿಂಗ್ ಬೆಲ್ ಎಲ್ಲ ಇಲ್ಲ, ಇನ್ನು OTP ಹೇಳಿದ ಮೇಲೆ ಬಾಗಿಲು ಬರೋದಿಲ್ಲ. OTP ಸರ್ವರ್ ಬರುವುದಿಲ್ಲ ಕೆಲಸ. ಅದು ಸರ್ವರಲ್ಲಿ 2 ರೀತಿ ಸರ್ವರ್ ಉಂಟು. ನಮಗೆ ಬರುವ ಹಣಕ್ಕೆ ಮಾತ್ರ ಸರ್ವರ್ ಪ್ರಾಬ್ಲಮ್. ನಮ್ಮಿಂದ ಕಟ್ಟಾಗುವ ಹಣ ಅಮಾವಾಸ್ಯೆ ಹೊತ್ತು 12 ಗಂಟೆ ರಾತ್ರಿ ಕಟ್ಟಾಗ್ತದೆ, ಏನೂ ಸಮಸ್ಯೆ ಇಲ್ಲ. ಅದಕ್ಕೂ ಕಲಿಸಿ ಗೊತ್ತಿದ್ದಾರೆ. ಕಡಿಯುವುದನ್ನು ಫಸ್ಟ್ ಕಡಿ, ಕೊಡುವುದನ್ನು ಒಂದು 2 ತಿಂಗಳಿಗೊಮ್ಮೆ ಕೊಡು, ತಲೆಬಿಸಿ. ಮತ್ತೆ ಬರ್ತದೆ ಕರೆಕ್ಟ್, ಬರ್ತೇವೆ ಬರ್ತ್ಡೇ ಅಂತ ಹೇಳಿ ಬರ್ತ್ಡೇ, ಬರ್ತ್ಡೇ ಈಗ ಹೆಸರೆಲ್ಲ ಯಾರಾದರೂ ಸತ್ಯನಾರಾಯಣ ಹೆಸರು ಇಡ್ತಾರೆ, ಸುಭದ್ರ ಲಕ್ಷ್ಮಿ ಅಂತ ಹೇಳ್ತಾರೆ, ರಾಜರಾಜೇಶ್ವರಿ ಅಂತ ಹೇಳ್ತಾರೆ.
ಈಗದ ಮಕ್ಕಳಲ್ಲಿ ಕೇಳಿ ಹೆಸರಿಗೆ ಕಣಿಕು ಚುಂಕು ಕುಂಕು ಅದಕ್ಕೆ ಅಷ್ಟಕ್ಕಲ್ಲ. ಅಪ್ಪ ಅಮ್ಮನ ಹೆಸರಿಂದ ಒಂದು ಅಕ್ಷರ ಅಪ್ಪನ ಹೆಸರಿಂದ ಒಂದು ಅಕ್ಷರ. ಎರಡು ಅಕ್ಷರದ ಹೆಸರುಗಳೆಲ್ಲ ಸುಲಭ ಹೆಸರು ಪಟ ಪಟ ಇಡ್ಬೋದು. ಪಟಾಪಟ್ ಇಡಬೇಕಾದ್ರೆ ಜಾಗ್ರತೆ ಮಾಡ್ಕೊಳ್ಬೇಕು ಅಪ್ಪ ಮನೆ. ಏನು? ಈಗ ಅಮ್ಮನ ಹೆಸರು ಪೂರ್ಣಿಮಾ, ಅಪ್ಪನ ಹೆಸರು ಕಿಶೋರ್. ಅಷ್ಟೇ ಅಲ್ಲ, ಪೂರ್ಣಿಮಾ ಫಸ್ಟ್ ಅಕ್ಷರ, ಕಿಶೋರ್ ಫಸ್ಟ್ ಅಕ್ಷರ. ಅದು ಕರೀಲಿಕ್ಕೆ ಇರುವುದು, ಅದು ಬಿಡ್ಲಿಕ್ಕೆ ಇರುವುದು. ಅದೊಂದು ಆಗಿದೆ. ಅಪ್ಪನ ಹೆಸರು ಹೂವಯ್ಯ, ಅಮ್ಮನ ಹೆಸರು ಸುಮಲತಾ. ಹೂವಯ್ಯ ಫಸ್ಟ್ ಅಕ್ಷರ, ಸುಮ ಫಸ್ಟ್ ಅಕ್ಷರ. ಎರಡು ಸಹ ಬಿಡ್ಲಿಕ್ಕೆ ಇರುವುದು. ಒಂದು ಕನ್ನಡದಲ್ಲಿ ಬಿಡುವುದು, ಒಂದು ತುಳುವಿನಲ್ಲಿ ಬಿಡುವುದು. ಅದು ಗಂಡು ಹೆಣ್ಣು ಅಂತ ಹೇಳಲಿಕ್ಕಿಲ್ಲ. ಡಾಕ್ಟರ್ ಆದ್ರೆ ಗಂಡು ಹೋಯ್ತು, ಕುಯ್ಯ ಆದ್ರೆ ಅದು ಆಗುದಿಲ್ಲ. ಬರ್ತ್ಡೇ ಮಾಡೋದಕ್ಕಲ್ಲ, ಚಿಕ್ಕ ಮಗು ಬರ್ತ್ಡೇ ಕೇಳಿದ ಯಾವುದು, ನಮ್ಮ ಸಂತೋಷಕ್ಕೆ ನಾವು ಮಾಡೋದು. ಮದುವೆಗೆಲ್ಲ ಸಾವಿರ ಗಟ್ಟಲೆ ಡ್ರೆಸ್ ತಗೊಂಡು ಮಗುವನ್ನು ಇಟ್ಕೊಂಡು ಹೋಗ್ತೇವೆ. ಅದು ಕೂಗ್ತದೆ, ಕೂಗಿಸೋಕಿಲ್ಲ. ಹಾಗೆ ಹಿರಿಯರು ಹೇಳ್ತಾರೆ, ಹೋಗಿ ಡ್ರೆಸ್ ಎಲ್ಲ ತೆಗೆದು ಫ್ಯಾನ್ ಅಡಿಯಲ್ಲಿ ಮಲಗಿಸಿ, ಎಲ್ಲ ತೆಗೆದಾದ್ಮೇಲೆ ಸುಖಾದಲ್ಲಿ ನಿದ್ದೆ ಮಾಡ್ತಾರೆ. ನಿಮ್ಮ ಸಾವಿರಕ್ಕೆ ಮಣ್ಣಾಗಿ ನನಗೆ ಇದೇ ಸಾಕು. ಚಿಕ್ಕವರಿರುವಾಗ ಬರ್ತ್ಡೇ ಅಭ್ಯಾಸ ಮಾಡಿ ದೊಡ್ಡವರಾದ್ಮೇಲೆ ಎಲ್ಲಿಗೆ ಮುಟ್ಟಿದೆ ಹೇಳಿದ್ರೆ, ಕೆಲವು ಮನೆಯಲ್ಲಿ ಅಪ್ಪ ಅಮ್ಮ ಕಣ್ಣೀರು ಹಾಕಿ ಬರ್ತ್ಡೇ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡಿಗೆ 20,000ದ ಮೊಬೈಲ್, ನನ್ನ ಫ್ರೆಂಡಿಗೆ 10,000ದ ಡ್ರೆಸ್, ನನ್ನ ಫ್ರೆಂಡಿಗೆ ಅದು ಗಿಫ್ಟ್. ನೀನೇನು ಕೊಡ್ತೀನಿ ಅಂತ ಕೇಳಿದ್ರೆ ಮೊದಲು ಅಪ್ಪ ಮನೆಗೆ ತಿಂಗಳ ಸಂಪಾದನೆ ಎಷ್ಟು, ಸಾಲ ಎಷ್ಟು ಅಂತ ಮಕ್ಕಳಿಗೆ ಗೊತ್ತಿರುತ್ತೆ. ಅಮ್ಮ ಅಪ್ಪ ಒಂದು ಮನೆಯಲ್ಲಿ ಕೂಡ 1 ರೂಪಾಯಿ ಬೇಡಿ ನನ್ನ ಬರ್ತಡೇ ಮಾಡೋದು ಬೇಡ. ನಿಮಗೆ ಏನಿಲ್ವ, ನಮ್ಮ ಧಾರ್ಮಿಕ ಕೇಂದ್ರಕ್ಕೆ ಹೋಗಿ ದೇವರಿಗೆ ಒಂದು ನಮಸ್ಕಾರ ಕೊಟ್ಟು ಹೂ ಕೊಟ್ಟು ಬರುವ ಸಾಕು ನನ್ನ ಬರ್ತಡೇ ಅಂತ ನಮ್ಮ ಮಕ್ಕಳಿಗೆ ತಂದ್ರೆ ಅದಕ್ಕೆ ಆತ್ಮನಿರ್ಭರ ಭಾರತ ಅಂತ ಹೇಳುದು. ಅಪ್ಪ ಅಮ್ಮನನ್ನು ಬೇಡ್ಲಿಕ್ಕೆ ಕಳಿಸಿ ನಾವು 2 ದಿವಸ ಮೆರೆಯುವುದರಲ್ಲಿ ಬರ್ತಡೇ ಅರ್ಥ ಇಲ್ಲ. ಅದಕ್ಕೆ ಯಾವ ಮನೆಯಲ್ಲಿ ಮಕ್ಕಳು ತಾಳಬೇಕು ಆ ಮನೆಯಲ್ಲಿ ಒಂದು ತಾಳಬೇಕು. ಎರಡನ್ನು ಸೇರಿಸುವ ತಾಳ ಭಜನೆ ಆಗ್ತಾ ಇತ್ತು, ಒಂದು ಕಾಲ ಇತ್ತು ಕುಟುಂಬ ಒಟ್ಟಾಗಿ. ಈಗ ಅದೇ ಹೊತ್ತಿಗೆ 4 ಗೆಲ್ಲುವ ಪಬ್ಜಿ ಗೇಮು, ಮತ್ತೆ 3 ಗಂಡ 3 ಹೆಂಡತಿಗೆ ಕಡಿಮೆ ಇಲ್ಲದ ಧಾರಾವಾಹಿ, ಮತ್ತೆ ನಮ್ಮ ಮನೆಯಲ್ಲಿ ಎಷ್ಟು ಸಮಸ್ಯೆ ಇದ್ರು ಬಿಗ್ ಬಾಸ್ ಅಲ್ಲಿ ಏನಾಯ್ತು ನೋಡುವ ಕುತೂಹಲ. ಅವತ್ತಿನಿಂದ ನಮ್ಮ ಸಂತ ಅದು ಬೇಡ ಅಂತ ಹೇಳೋದಲ್ಲ, ಆದರೆ ಇದು ಬೇಕು ಅಂತ ಹೇಳಿದ. ಅದಕ್ಕೆ ಮನೆಯಲ್ಲಿ ಒಂದು ತಾಳ ಹೊಡೆದಾದ್ರೂ ಇರಬೇಕು. ಮನೆಯಲ್ಲಿ ಲೊಕೇಶನ್ ಕಳಿಸಿದಲ್ಲಿಗೆ ಮ್ಯಾಪ್ ಕರ್ಕೊಂಡು ಹೋಗ್ತದೆ. ಇಲ್ಲಿಂದ ಅವರು ಲೊಕೇಶನ್ ಕಳಿಸಿದ್ರು ಮ್ಯಾಪ್ ಇಲ್ಲಿಗೆ ಕರ್ಕೊಂಡು ಬಂದು, ಮನೆಯಿಂದ ದೇವರಿಗೆ ಲೊಕೇಶನ್ ಹೋದರೆ ಮಾತ್ರ ಮನೆಯ ಸಮಸ್ಯೆಗೆ ದೇವರು ಬರ್ತಾನೆ, ಇಲ್ಲದ್ರೆ ಬರುವುದಿಲ್ಲ. ಮನೆಯಲ್ಲಿ ಲೊಕೇಶನ್ ಕಳಿಸಲಿಕ್ಕೆ ವೆಕೇಶನೇ ಇಲ್ಲ ಅಂತಾದ್ರೆ ನಮಗೆ. ಅದಕ್ಕೆ ಪ್ರತಿ ಮನೆಯಲ್ಲಿ ತಾಳ ಹೊಡೆದಾದ್ರೂ ಇರಬೇಕು. ಮಕ್ಕಳಿಗೊಂದು ದೀಪ ಇಡಲಿಕ್ಕೆ ಹೇಳಬೇಕು. ಯಾವ ಮನೆಯಲ್ಲಿ ದೀಪ ಇಡ್ತಾರೋ ಆ ಮನೆಯಲ್ಲಿ ನೀನೇ ದೀಪ ಇಡಬೇಕು. ಅದು ಎಂಥ ಪರೀಕ್ಷೆ ಬೇಕಿದ್ರಲ್ಲಿ ಪರೀಕ್ಷೆಯಲ್ಲಿ ನೆನಪಾಗಬೇಕಾದ್ರೆ ದೇವರು ಬುದ್ಧಿ ಕೊಡಬೇಕಲ್ಲ, ಇಲ್ಲದ್ರೆ ತೆಂಗಿನ ಮರದ ಪ್ರಬಂಧದಾಗೆ ಆಗ್ತದೆ. ದೀಪ ಇಡಲಿಕ್ಕೆ, ತಾಳ ಹೊಡಿಲಿಕ್ಕೆ ಇದೆಲ್ಲ ನಾವು ಸ್ವಲ್ಪ ಕಲಿಸ್ಬೇಕು. ಯಾವ ನಮ್ಮ ಸಂಸ್ಕಾರದಲ್ಲಿ ಹಿರಿಯರು ಮಾಡಿದ್ದಾರೆ ಅದನ್ನು ನಾವು ಕಲಿಸದೇ ಇದ್ದರೆ ಬರೀ ಶಾಪಿಂಗ್ ಮಾತ್ರ ಆಗ್ತದೆ. ನಾವು ಹೋಟೆಲ್ ಮೇ ಮಾರೋ ಹಾಸ್ಪಿಟಲ್ ಇದು ಮಾತ್ರ ಆಗಬಾರದು. ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಇದು ಗೊತ್ತಾಗಬೇಕು. ಅದಕ್ಕೆ ಮನೆಯಲ್ಲಿ ಭಜನೆ ಆಗಬೇಕಂತೇಳಿ ಭಜನೆ ಮಾಡಿದರೆ, ಈಗ ನಾವು ಮ್ಯಾಥ್ಸಲ್ಲಿ ಔಟ್ ತೆಗೆದರೆ ಐಸ್ ಕ್ರೀಮ್ ಕೊಡ್ತೇವೆ, ಡ್ರೆಸ್ ಕೊಡ್ತೇವೆ, ನಿನ್ನನ್ನು ಒಳ್ಳೆ ಮಾರ್ಕ್ ತೆಗೆದರೆ ಜಯಲಕ್ಷ್ಮಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಎಲ್ಲ ಹೇಳಿದೆ. ಅದರ ಒಟ್ಟಿಗೆ 1 ವಾರದಲ್ಲಿ ಈ 2 ಭಜನೆ ಕಲಿತರೆ ಗಡ್ಬಡ್ ಕೊಡ್ತೇನೆ ಹೇಳಿ, ಹಾಗಾದರೂ ಕಲಿಯುವುದು. ಈ 4 ಭಜನೆಯನ್ನು ನೀನು ಬಾಯ್ಪಾಠ ಮಾಡಿ ಹೇಳಿದರೆ ಇಲ್ಲಿ ಮನೆಯಲ್ಲಿ ನಿನಗೊಂದು ಡ್ರೆಸ್ ಕೊಡ್ತೇನೆ ಅಂತ ಹೇಳಿ ಕಲೀಲಿ. ಯಾಕಂದರೆ ಉಚ್ಚಾರ ಸ್ಪಷ್ಟ ಆಗ್ತದೆ. ಒಂದು ಭಜನೆಯಿಂದ ಒಂದು ದೇವರ ಸಾಮೀಪ್ಯವಾಗ್ತದೆ, ಉಚ್ಚಾರ ಸಹ ಸ್ಪಷ್ಟ ಆಗ್ತದೆ. ಭಾಷೆಗೆ ಭೇದ ಇಲ್ಲ ಬಂಧುಗಳೇ. ಕನ್ನಡ ಆಗಲಿ, ತುಳು ಆಗಲಿ, ಇಂಗ್ಲೀಷ್ ಆಗಲಿ, ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ಯಾರಪ್ಪನ ಗಂಟೋಯ್ತು ಸಾಕತ್ತಿದ್ರು ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಇಂಗ್ಲೀಷಲ್ಲಿ ಹೇಳಿದರೆ ಗೋಸಾರ್ ಗೋಸ್ ಕಂಸಾರ್ ಕಂಸ್ ನಾಟ್ ಆಸ್ಕರ್ಸ್ ನಾಟ್ ಇಯರ್ಸ್ ಹೂಸ್ ಫಾದರ್ಸ್ ಬಂಡಲ್ ಗೋಸಾರ್. ಭಾಷೆ ಯಾವುದೇ ಇರಲಿ, ಹೃದಯ ಭಾಷೆ ಅಂತ ಒಂದೊಂದಲ್ಲ, ಅದು ದೇವರಿಗೆ ಹತ್ತಿರ ಆಗುತ್ತೆ. ಅದಕ್ಕೆ ಹೇಳಿದ ಉಚ್ಚಾರ ಸ್ಪಷ್ಟ ಆಗ್ತದೆ. ಹೀಗೆ ನಾವಿರುವ ಭಜನೆಯನ್ನು ಕೇಳಿ ಇದನ್ನು ಮಕ್ಕಳಿಗೆ ಕಲೀಲಿಕ್ಕೆ ಒಂದು ಚಾಲೆಂಜ್ ಆಗಿ ಬಿಡಿ. ಕಲಿತರೆ ಒಂದು ಹೋಗಿ ಹಾಗೆ ಆದರೂ ಕಲೀಲಿ. ಬಜಿ ಮಾರ್ಕಲ್ಲ, ಅದೇ ಮಾರ್ಕಲ್ಲ, ಎಂಥ ಶ್ರೀಮಂತ ಅಂತ. ಎಂತ ಶ್ರೀಮಂತ ಅಂತಾನೋ, ಎಂತ ಶ್ರೀಮಂತ ಅಂತಾನೋ, ಶ್ರೀಕಾಂತೆಯ ಕಂತ ಎಂತ ಶ್ರೀಮಂತ ಅಂತಾನೋ, ಇವನೆಂತ ಶ್ರೀಮಂತ ಅಂತಾನೋ, ಶ್ರೀಕಾಂತೆಯ
ಕರ್ತ ಎಂತ ಶ್ರೀಮಂತನಂತಾನು ಬೊಮ್ಮನು ಹೆಮ್ಮನು ಮೊಮ್ಮಗಳಮ್ಮನಿ ಬೊಮ್ಮದ ನಿಮ್ಮದ ರಮ್ಮ ಪರಮ್ಮ ಅಮ್ಮನು ಸಮೋಹ ನಿಮ್ಮನು ಗಮ್ಮನು ನಮ್ಮೋ ನಮ್ಮ ಪರಮ್ಮ ಮನಿಮ್ಮ ಎಂತ ಶ್ರೀಮಂತನಂತಾನು ಶ್ರೀಕಾಂತೆಯ ಕರ್ತ ಎಂತ ಶ್ರೀಮಂತನಂತಾನು ಅಂಗರು ಹಿಂಗಳ ಅಂಗನಂತಗಡ ಮಂಗಳ ಮಂಗಳ ಸಂಗಡ ಮಂಗಳ ಸಿಗರ ನಂಗುಡ ಸಂಗದ ಜಗದ ಅಗಂಗಳ ಕಂಗಳ ಹಿಂದಿ ಪಳಾಂಗ ಪನ್ನಕ ಪನ್ನ ಶಯನ್ನ ಮಹೋನ್ನತ ಪನ್ನಕ ಬರವ ಹಣ್ಣರು ಕಣ್ಣು ಅವನ್ನ ಸುಗಂಧದ ರಂಗದಲ್ಲಿ ದುರಿತಾರೆ ತೊಳೆಯಂದಿ ಎಂತ ಶ್ರೀಮಂತನಂತಾನು ಶ್ರೀಕಾಂತೆಯ ಕರ್ತ ಎಂತ ಶ್ರೀಮಂತನಂತಾನು ಬಲ್ಲಕ್ಕೆ ಬಲ್ಲಕ ಬಲ್ಲಕ ಸುನ್ನಪ ಬಂದಿದ ಕೊಲ್ಲರು ಬಲ್ಲಕ ಬಲ್ಲಕ ಹುಲು ಜನಂಗಳ ಬಲ್ಲಕ್ಕೆ ಸಲ್ಲದು ಸಲ್ಲಡಿ ನಿನ್ನದಿ ನಿನ್ನ ಬಲ್ಲಕ್ಕೆ ಬಲ್ಲಕ 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 ಬಂದಿದ ಕುಲ್ಲರ ಕಲ್ಲಡ ಕಲ್ಲದೆ ಹುಲು ಜನಂಗಳ ಬಲ್ಲಡಿ ನಲ್ಲದೆ ಸಲ್ಲದು ಸಲ್ಲಡಿ ನಿನ್ನದಿ ನಿನ್ನ ಎಂತ ಶ್ರೀಮಂತನಂತಾನು ಶ್ರೀಕಾಂತೆಯ ಕರ್ತ ಎಂತ ಶ್ರೀಮಂತನಂತಾನು ಅಂಬಲ ತುಂಬಿಗೆ ತುಂಬಿರಿ ಕಾಮುಚು ನಿಂಬಿರಿ ನಿಂಬಿರು ಬೊಮ್ಮನು ಪಾಪುದೇ ಅಂಬಲ ತುಂಬಿಗೆ ತುಂಬಿರಿ ಕಾಮುಚು ನಿಂಬಿರಿ ನಿಂಬಿರು ಬೊಮ್ಮನು ಪಾಪುದೇ ಹಿಮಗಳನ್ನ ಕಪಿಂಬ ಪ್ರಸನ್ನ ವೆಂಕಟ ಕಲ್ಯಾಣ ಪುರನಾಥಾಯ ಸ್ವಾಮಿ ವಾಸ್ತಂಭದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ ಶ್ರೀಮಂತನಂತಾನು ಶ್ರೀಕಾಂತೆಯ ಕರ್ತ ಎಂತ ಶ್ರೀಮಂತನಂತಾನು ಇವನೆಂತ ಶ್ರೀಮಂತನಂತಾನು ಶ್ರೀಕಾಂತೆಯ ಕರ್ತ ಎಂತ ಶ್ರೀಮಂತನಂತಾನು ಎಂತ ಶ್ರೀಮಂತನಂತಾನು ಎಂತ ಶ್ರೀಮಂತನಂತಾನು ಒಂದು ಒಳ್ಳೆ ಉದ್ದೇಶಕ್ಕಾಗಿ ಒಟ್ಟಾಗಬೇಕು. 5 ಬೆರಳು ಸೇರಿ ಒಂದು ಮುಷ್ಟಿ, ಹಲವು ಮಂದಿ ಸೇರಿ ಈ ಸಮಷ್ಟಿ, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಕೂಡಿ ಹಾಡಿದಾಗ ಒಲವು ಗೀತೆಗೆ ಬರಲು. ಹಾಗಾಗಿ ಡ್ಯಾನ್ಸಿನ ಎಲ್ಲರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ, ಏನು ಮಾಡಲಿಕ್ಕೆ ಆಗುವುದಿಲ್ಲ ಕೆಲವು ಸರ್ತಿ. ಸಂಘಟಕರದ್ದು ತಪ್ಪಲ್ಲ, ನಮ್ಮದೂ ತಪ್ಪಲ್ಲ, ಯಾರ್ದೂ ತಪ್ಪಲ್ಲ. ಹೀಗೆ ಆಗಬೇಕು ಅಂತ ಒಂದು ವಿಧಿ ನಿಯಮ ಇರುತ್ತದೆ, ಹಾಗೆಯೇ ಆಗ್ತದೆ, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಹಾಗಾಗಿ ಕಾರ್ಯಕ್ರಮ ತಡ ಆಗೋದಕ್ಕೆ ನಿಮ್ಮಲ್ಲೆಲ್ಲ ಕ್ಷಮೆಯನ್ನು ಯಾಚಿಸ್ತಾ, ಇನ್ನು ಮುಂದಿನ ನೃತ್ಯಗಳು ಕೂಡ ಇದೆ. ಪಾಪ ಚಿಕ್ಕ ಮಕ್ಕಳು ಕಾಯ್ತಾ ಇದ್ದಾರೆ, ಪುಟಾಣಿಗಳೆಲ್ಲ ಪಾಪ ಅಂಗನವಾಡಿ ಅಮ್ಮ ನೀವು ಚಿಕ್ಕ ಮಕ್ಕಳದೊಂದು ಡ್ಯಾನ್ಸ್ ಫಸ್ಟಿಗೆ ಮಾಡಿಬೇಕಂತದೆ, ಒಳ್ಳೆ ಉಪಕಾರ ಮಾಡಿ. ಕೆಲವು ಕಡೆ ಅಂಗನವಾಡಿ ಮಕ್ಕಳ ಕಾರ್ಯಕ್ರಮ 11 ಗಂಟೆ ರಾತ್ರಿಗೆ 12 ಗಂಟೆಗೆ, ಅಲ್ಲಿವರೆಗೆ ಸಭಾ ಕಾರ್ಯಕ್ರಮ. ಈಗ ಅಂಗನವಾಡಿ ಪುರಾಣಿಗಳಿಂದ ಟೀಚರ್ ಪಾಪ ಇದ್ರು ಸಿದ್ಧ ಬಂದಿದ್ದು, 3 ವರ್ಷ ಮಕ್ಕಳು ಕಚ್ಚೆಯಲ್ಲಿ ಮುದ್ರ ಮಾಡಿ ಆಗಿ, ಯಾಕಂದರೆ 5 ಗಂಟೆಗೆ ಮೇಕಪ್ ಮಾಡಿ ಒಂದೊಂದರ ಮುಂದೆ ತಂದು ನಿಲ್ಲಿಸಿ. ಇಲ್ಲಿ ಇಷ್ಟ ಆಗುವಾಗ ಪದ್ಯವೇ ಪಾಪ ಮಕ್ಕಳ ಅವಸ್ಥೆ. ಹಾಗಾಗಿ ಇಲ್ಲಿ ದೊಡ್ಡವರು ಇದ್ದೀವಿ, ಹಾಗಾಗಿ ಸಮಸ್ಯೆ ಇಲ್ಲ. ಪ್ರೀತಿಯಿಂದ ಕರೆದಂಥ ದಶರಥ ನಗರದ ಎಲ್ಲ ಸಜ್ಜನ ಬಂಧುಗಳಿಗೂ ಬಹುಶಃ ಹಿರಿಯರು ನಮ್ಮನ್ನು ಕರೆದದ್ದು, ಹಾಗಾಗಿ ಅವರಿಗೂ ಈ ರಾಮ ದೀಪೋತ್ಸವ ಎಲ್ಲ ಪದಾಧಿಕಾರಿ ಇನ್ನೊಂದು ನೀವು ಭರ್ಜರಿ ಚಪ್ಪಳೆ ಕೊಡಬೇಕಾದ್ರೂ ಸೌಂಡ್ ಸಿಸ್ಟಮ್ ಸೊ ಎಷ್ಟು ಬೇಗ ಸೆಟ್ ಮಾಡಿದ್ದಾರೆ ಅವರಿಗೆ ನಮ್ಮ ಹಣವರ ಎಲ್ಲ ಗೊತ್ತಿಲ್ಲ, ಅಷ್ಟು ಬೇಗ ಸೆಟ್ ಮಾಡಿದೆ. ಯಾಕಂದರೆ ನಮ್ಮ ಕಾರ್ಯಕ್ರಮ ಇಡೀ ಒಳ್ಳೆಯದಾಗಬೇಕು ಅಂತಾದರೆ 75% ಕಾರಣ ಅವರು. ನಮ್ಮ ಕಾರ್ಯಕ್ರಮವನ್ನು ಪೂರ್ತಿ ಒಳ್ಳೆಯದು ಮಾಡೋದು ಅವರಿಗೆ, ಕಂಪ್ಲೀಟ್ ಲಗಡಿ ಹೀಗಿದ್ದು. ಹಾಗಾಗಿ ಒಳ್ಳೆ ಸೌಂಡ್ ಸಿಸ್ಟಮ್ ಅವರಿಗೆ ಬೇಗ ಎಷ್ಟು ಬೇಗ ಸೆಟ್ ಮಾಡಿದ್ದಾರೆ. ಹಾಗೆ ಅದು ಅವರ ವಿದ್ಯೆ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ವಿದ್ಯೆ ಕೊಟ್ಟಿರ್ತಾರೆ, ಬರೀ ಮಾತ್ರ ವಿದ್ಯೆ ಅಲ್ಲ. ಈಗ ಅಲ್ಲಿ ಕೂತ್ರೆ ನನಗೆ ಏನು ಮಾಡಲಿಕ್ಕೆ ಆಗುದಿಲ್ಲ, ಇವರಾಗಿ ಬದ್ದೆ ಹೇಳಲಿಕ್ಕೆ ನನಗೆ ಆಗುದಿಲ್ಲ, ಅವರಾಗಿ ಹಾರ್ಮೋನಿಯಂ ಬಾರಿಸಲಿಕ್ಕೆ ನನಗೆ ಆಗುದಿಲ್ಲ. ನನಗೇನಿದ್ರು ಇಲ್ಲಿ ನಿಮ್ಮನ್ನು ಮಗ ಮಾಡಿ ಹೋಗುದು ಇವರಿಗೆ ಅದಾಗುದಿಲ್ಲ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ವಿದ್ಯೆ ಕೊಡ್ತಾನೆ. ಮಾರ್ಕ್ ಒಂದೇ ವಿದ್ಯೆ ಅಂತ ನನಗೆ 10th ಅಲ್ಲಿ ಪ್ರಿಪರೇಟರಿಯಲ್ಲಿ ಮ್ಯಾಥ್ಸಲ್ಲಿ 100ರಲ್ಲಿ ನಾವು, ಯಾಕಂದರೆ ಮಾಸ್ಟರ್ಗೆ ಗೊತ್ತುಂಟು ನಿಮಗೆ 4 ಸಾಕು, 35 ತೆಗಿದ್ರೆ ನಾನು ನಾಟಕದ ಟೀಮ್ ಕಟ್ಟಬೇಕು. ಈ 4 ಮಾರ್ಕಿನವನನ್ನೇ ದಶರಥ ನಗರದವರು ಕರೆದು 11 ಗಂಟೆವರೆಗೆ ಕೂತು ಕೇಳ್ತೀರಿ ಅಂತಾದರೆ ನಮ್ಮ ಮಕ್ಕಳಿಗೆ 40 ಸಾಲದ ಸುಮ್ಮನೇ 9. ನಮ್ಮ ಮಕ್ಕಳು ಒಂದು 2 ಮಾರ್ಕು ಕಡಿಮೆ ತೆಗಿಲಿಕ್ಕೆ ಮಕ್ಕಳೇ ಕಾರಣವ, ತಿದ್ದುವ ಜನ ಅವತ್ತು ಮನೆಯಲ್ಲಿ ಜಗಳ ಮಾಡಿ ಬಂದಿದೆ. ಯಾರಿಗೆ
ಮನೆಯಲ್ಲಿ ಹೆಂಡತಿಯೊಟ್ಟಿಗೆ ಗಂಡನೊಟ್ಟಿಗೆ ಜಗಳ ಮಾಡಿಕೊಂಡು ಬಂದು ಎಲ್ಲದಕ್ಕೆ ತಪ್ಪು ಹಾಕಿದ್ರೆ ನಮ್ಮ ಮಕ್ಕಳು ಹೊಣೆ ಅದಕ್ಕೆ ಅವರು ಸಾಯುವುದು. ಅದರಲ್ಲಿ ನಾವು ಕಡಿಮೆ ಬಂದ ಕೂಡಲೇ ನಾವು ಜೀವ ಬಿಡ್ತೇವೆ. ಇದಕ್ಕೆ ಅರ್ಥ ಇದೆ. ಹಾಗಾಗಿ ಪಾತ್ರೆಯ ಶಬ್ದ ಕೂಡ ಆಗ್ತಾ ಉಂಟು ಎಂಬುದರಿಂದ ಕರೆದವರಿಗೆ ಕೂತಂತ ಎಲ್ಲ ಸಜ್ಜನ ಬಂಧುಗಳಿಗೆ ಒಂದೇ ಮಾತಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ತಂಡದ ಕಲಾವಿದರಾದ ತೇಜೇಶ್ ಮರಿಕೇರಿ, ಶಿವಗಿರಿ ಕಲವರ್ಕ, ಮೊರಳಿ ಕಿಟ್ಲ, ನಾನೊಂದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ. ಹಾಗಾಗಿ ಅನುಭವದ ಮಾತು ತುಂಬ ಮಕ್ಕಳ ನೋಡಿ ಅನುಭವ ಇದೆ. ಹೆಚ್ಚು ಬೆಟ್ಟು ತಿಂದು ಕಡಿಮೆ ಮಾರ್ಕು ತೆಗೆದ ಮಕ್ಕಳು ಕರೆದು ಮಾತಾಡಿಸ್ತಾರೆ. ಬನ್ನಿ ಸರ್, ಹೇಳಿದ್ದೀರಿ ಸರ್, ನೀವು ಚೆನ್ನಾಗಿದ್ದೀರಾ ಸರ್, ನಾನೊಂದು ಹೀಗೆ ಅಂಗಡಿ ಇಟ್ಕೊಂಡು ಇದ್ದೇನೆ ಸರ್. ಆ 99 ಕ್ಲಾಸಿನವರು ನಾವು ಈಚೆಯಿಂದ ಬರುವಾಗ ನಾಗರಾವ್ ಅಂತಾಗಿ ಆಯ್ಕೆ. ಇನ್ನು ಮುಂದೆ ಒಂದು ತಿಳ್ಕೊಳ್ಳಿ ಬಂಧುಗಳೇ, ನನ್ನ ಮಗ ಅಮೆರಿಕಕ್ಕೆ ಹೋಗಬೇಕು, ನನ್ನ ಮಗ ಆಸ್ಟ್ರೇಲಿಯಾಕ್ಕೆ ಹೋಗಬೇಕು, ನನ್ನ ಮಗಳು ವಿದೇಶಕ್ಕೆ ಹೋಗಬೇಕು ಬೇಡ. ಬೆಳಿಗ್ಗೆ ಮತ್ತು ಬೆಳಗಿನ ಟಿಫಿನಿಗೆ ಸಂಜೆ ರಾತ್ರಿಗೆ ನನ್ನ ಮಗ ಮತ್ತು ನನ್ನ ಮಗಳು ನನ್ನ ಒಟ್ಟಿಗಿರಬೇಕು ಎಂಬಂತ ಒಂದು ಆಸೆಯನ್ನು ಇಟ್ಟುಕೊಳ್ಳುವ ಖಂಡಿತವಾಗಿಯೂ ನಮ್ಮ ಸಮಾಜ ಉದ್ಧಾರ ಆಗ್ತದೆ. ಅದೆಲ್ಲ ಭ್ರಮೆಗಳು ಹೋಗುವ ಕಾಲ ಬಂತು. ಈಗ ಇನ್ನು ಬೇಕಾದ್ದು ನೆಮ್ಮದಿ ಮಾತ್ರ. ಹಾಗಾಗಿ ನೆಮ್ಮದಿಯ ಕಡೆಗೆ ನಾವೆಲ್ಲರೂ ಪ್ರಯತ್ನ ಮಾಡುವ. ನಮ್ಮ ಪ್ರಯತ್ನಕ್ಕೆ ದೇವರು ಶುಭವನ್ನು ಹಾರೈಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ನಾವು ದಶರಥ ನಗರದಿಂದ ನಮ್ಮ ಊರಿಗೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ತೆರಳುತ್ತಾ ಇದ್ದೇವೆ. ಸ್ಮರಣಿಕೆಯನ್ನು ಕೊಡ್ತಾ ಇದ್ದಾರೆ ನಮಗೆ. ಧನ್ಯ ಸರ್. ಕೂಡ ತಮ್ಮೆಲ್ಲರ ಗಟ್ಟಿ ಚಪ್ಪಾಳಿ ಮುಖ್ಯವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು. ದೇಶ ವಿದೇಶ ಪ್ರತಿಷ್ಠಿತ ನಗರಗಳು, ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಶ್ರೀರಾಮಧೂತಂ ಶಿರಸಾನಮಾಮಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ಆತ್ಮತತ್ವಂ ಚ ಹನುಮತ್ಸ್ಮರಣ ಭವೇತ್. जय जय हनुमान जय गो जय जय पवन, 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 हनुमान की जय। जय जय हनुमान जय गो जय जय पवन, जय जय हनुमान जय गो जय जय पवन, हनुमान की जय। जय जय हनुमान जय गो जय जय पवन, जय जय हनुमान जय गो जय जय पवन, हनुमान की जय। जय जय हनुमान जय गो जय जय
ಇಸ್ಕೊಂಡು ಬರುತ್ತಾರೆ ನೆನಪಿನ ಸ್ಮರಣಿಕೆ ನಿಂತು ಗೌರವಿಸುವಂತೆ ನಡೆಸಿಕೊಂಡು ಬರುತ್ತಾರೆ ಶಿಷ್ಯರಿಗೆ. ಅಂಬಾಗಿರು ನಮ್ಮ ಆತ್ಮೀಯರು, ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಅವಳು ಕೈಯಾರೆ ಬಿಡಿಸಿದ ಒಂದು ಶ್ರೀರಾಮಚಂದ್ರ ಪ್ರಭುವಿನ ಪೆನ್ಸಿಲ್ ಡ್ರಾಯಿಂಗ್ ಅನ್ನು ತುಂಬ ದಿವಸದಿಂದ ಶ್ರಮಪಟ್ಟು ಮಾಡಿ ನಮಗೆ ಕೊಡಬೇಕಂತ ತೀರ್ಮಾನಿಸಿದ್ರೆ ಅದನ್ನು ಇದೇ ವೇದಿಕೆಯಲ್ಲಿ ಮೊದಲು ಕೊಡಬೇಕಿತ್ತು, ಕೊನೆಗೆ ನೆನಪಾಯಿತು. ಹಾಗಾಗಿ ಅವಳಿಂದ ತಗೊಳ್ತಿದ್ದಾರೆ. ಎಲ್ಲ ನಮ್ಮ ಮಕ್ಕಳು ವೇದಿಕೆಗೆ ಬಂದರು.